ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳ್ಕೊಂಡು ಗುಂಪಿನಲ್ಲಿ ಹಿಂತಿರುಗಿ ತನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾರದನ್ನು ತಿಳ್ಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯನ್ನು ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದರು. ಕೊನೆ ವಾಕ್ಯವನ್ನು ನಾವೆಲ್ಲರೂ ಸೇರಿ ಓದೋಣ. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ದೇವರು ತಾನೇ ಈ ವಾಕ್ಯಗಳೊಂದಿಗೆ ನಮ್ಮೆಲ್ಲರ ಸಂಗಡ ಮಾತನಾಡಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಆಮೆನ್. ಪವಿತ್ರಾತ್ಮನೇ, ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ, ನಿಮ್ಮ ವಾಕ್ಯಗಳು ಜೀವವಾಗಿದೆ. ನಿಮ್ಮ ವಾಕ್ಯವು ನಮ್ಮನ್ನು ಉಜ್ಜೀವಿಸುವಂಥದ್ದಾಗಿದೆ. ನಿಮ್ಮ ವಾಕ್ಯವು ನಮ್ಮಲ್ಲಿ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪವಿತ್ರಾತ್ಮನಾಗಿರುವ ದೇವರೇ, ತಂದೆಯಾಗಿರುವ ದೇವರೇ, ನಿಮ್ಮ ಪಾದದಲ್ಲಿ ಬಂದು ನಿಮ್ಮ ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ರಾಜ. ನಿಮ್ಮ ವಾಕ್ಯದೊಂದಿಗೆ ನಮ್ಮೆಲ್ಲರ ಸಂಗಡ ಮಾತನಾಡಲಿ ಅಪ್ಪ. ನೀವು ಮಾತನಾಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ವಾಕ್ಯಕ್ಕೆ ಎದುರಾಗಿ ಕ್ರಿಯೆ ಮಾಡುವ ಎಲ್ಲ ದುರಾತ್ಮನ ಕ್ರಿಯೆಗಳು, ಎಲ್ಲ ಮನುಷ್ಯನ ಅಭಿಪ್ರಾಯಗಳು, ಎಲ್ಲ ಬುದ್ಧಿಯಿಂದ ಬರುವಂತಹ ಚಿಂತೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ. ಯೇಸುವಿನ ನಾಮದಲ್ಲಿ ಲಯವಾಗಲಿ. ನಿಮ್ಮ ವಾಕ್ಯವನ್ನು ಎದುರಿಸುವ ಎಲ್ಲ ಆಕಾಶ ಮಂಡಲದ ದುರಾತ್ಮನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಎಲ್ಲ ಕಠಿಣವಾದ ಹೃದಯಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಅಪ್ಪ. ವಾಕ್ಯಗಳು ಅಪ್ಪ ಸ್ತೋತ್ರ, ಅದು ಬಲವನ್ನು ಕೊಡದ ಹಾಗೆ ಹೃದಯಗಳನ್ನು ಕಠಿಣಪಡಿಸುವಂತ, ಆಮೇಲೆ ಚಿಂತೆಗಳನ್ನು, ಹೃದಯಗಳನ್ನು ಮಂಕು ಮಾಡುವಂತ ಎಲ್ಲ ದುರಾತ್ಮನ ಕ್ರಿಯೆಗಳು, ಎಲ್ಲ ಕತ್ತಲೆಯ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಜನರನ್ನು ಬಿಟ್ಟೋಗಲಿ ಯೇಸುವಿನ ನಾಮ. ಪ್ರತಿಯೊಬ್ಬರೊಳಗೆ ಕರ್ತನೆ ನಿಮ್ಮ ವಾಕ್ಯವು ನೆಲೆಗೊಳ್ಳಲಿ. ಅದು 100ರಷ್ಟು ಬಲವನ್ನು ಕೊಡಲಿ ಎಂದು ನಾವು ಪ್ರಾರ್ಥಿಸುತ್ತೇವಪ್ಪ. ನಿಮ್ಮ ವಾಕ್ಯಗಳೊಂದಿಗೆ ನಮ್ಮ ಸಂಗಡ ಮಾತನಾಡಿರಿ. ನಿಮ್ಮ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತೇವೆ ರಾಜ. ನಿಮ್ಮ ವಾಕ್ಯವು ನಮ್ಮನ್ನು ಆಳ್ವಿಕೆ ಮಾಡಲಿ ಕರ್ತನೆ. ಎಲ್ಲ ಗಣಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್. ಕುಳಿತುಕೊಳ್ಳ್ರಿ. ಮೂವತ್ನಾಲ್ಕನೇ ವಾಕ್ಯ. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು. ದೇವರು ಕೆಲವರಿಗೆ ಹೇಳುವಂತ ವಾಗ್ದಾನ, ಸಮಾಧಾನದಿಂದ ಹೋಗು. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಹುಡುಕಿ ಬಂದಿರುವ ನಿಮ್ಮನ್ನು ಬಗ್ಗೆ ದೇವರಿಗೆ ಇರುವಂತ ಚಿತ್ತ. ಯೇಸು ಕ್ರಿಸ್ತನನ್ನು ಹುಡುಕಿ ಬಂದಿರುವ ಪ್ರತಿಯೊಬ್ಬರು ಯಾವ ರೀತಿಯಲ್ಲಿ ಹಿಂದಿರುಗಿ ಹೋಗಬೇಕು? ಬಂದ ರೀತಿಯಲ್ಲಿ ಅಲ್ಲ, ನೀವು ಸಮಾಧಾನದಿಂದ ಹಿಂದಿರುಗಿ ಹೋಗಬೇಕು. ನೀವು ಬಂದ ಪರಿಸ್ಥಿತಿಗಳೊಂದಿಗೆ ಅಲ್ಲ, ನೀವು ಬಂದ ಕಷ್ಟಗಳೊಂದಿಗೆ ಅಲ್ಲ, ಬಿಡುಗಡೆಯನ್ನು, ಆಶೀರ್ವಾದಗಳನ್ನು, ಆಮೇಲೆ ಗುಣವನ್ನು ಹೊಂದಿಕೊಂಡು ಸಮಾಧಾನವಾಗಿ ಹಿಂದಿರುಗಿ ಹೋಗುವಂಥದ್ದು
ನಿಮ್ಮನ್ನು ಬಗ್ಗೆ ಇರುವ ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಇವತ್ತು ನಿಮ್ಮಲ್ಲಿ ಕೆಲವರನ್ನು ಮುಟ್ಟಲಿಕ್ಕಿದ್ದಾರೆ. ಆಮೇಲೆ ನಿಮ್ಮ ದೇಹಗಳನ್ನು ಮುಟ್ಟಿ ನಿಮ್ಮನ್ನು ಗುಣಪಡಿಸುವಂತ ಆ ಕರ್ತನ ಪವಿತ್ರೆಯ ಆ ಒಂದು ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ಹಲ್ಲೆಲೂಯಾ. ದಾಗದಿಂದ ನೀವು ವಾಕ್ಯವನ್ನು ಕೇಳುವಾಗಲೇ ದೇವರಾತ್ಮನು ನಿಮ್ಮನ್ನು ಮುಟ್ಟಿ ನಿಮ್ಮ ದೇಹಗಳಲ್ಲಿ ಇರುವಂತ ಕೆಲವೊಂದು ಬಂಧನೆಗಳನ್ನು ಸ್ತೋತ್ರ, ರೋಗದ ಬಂಧನೆಗಳನ್ನು ಈ ಬೆಳಿಗ್ಗೆ ಸಮಯದಲ್ಲಿ ಕರ್ತನು ಮುರಿಯಲಿಗೋಸ್ಕರ ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕ ವರ್ಷಗಳಿಂದ ನಿಮ್ಮ ದೇಹದಲ್ಲಿರುವ ಅನಾರೋಗ್ಯಗಳನ್ನು ಗುಣಪಡಿಸುವುದಕ್ಕಾಗಿ ಕರ್ತನು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಕರಗಳನ್ನು ತಟ್ಟುತ್ತಾ ಆ ಪವಿತ್ರ ಆತ್ಮನನ್ನು ನಾವು ಸ್ವಾಗತಿಸೋಣ. ಆಮೆನ್, ಆಮೆನ್, ಆಮೆನ್. ಪವಿತ್ರ ಆತ್ಮನೇ ನಿಮಗೆ ಸ್ವಾಗತ. ಪವಿತ್ರ ಆತ್ಮನೇ ನಿಮ್ಮನ್ನು ಸ್ವಾಗತಿಸುತ್ತಾರೆ. ಎಲ್ಲರೂ ಜೋರಾಗಿ ಒಂದು ಉತ್ತಮವಾದ ಚಿತ್ತಾಳೆಯನ್ನು ದೇವರಿಗೆ ಕೊಡೋಣ. ಹಲ್ಲೆಲೂಯಾ. ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರಿಗೂ ಬಹಳ ಪರಿಚಯ ಇರುವಂತ ಈ ವಾಕ್ಯ ಭಾಗ. ಒಬ್ಬ ಸ್ತ್ರೀಯನ್ನು ಬಗ್ಗೆ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಆ ಸ್ತ್ರೀಯ ಜೀವನದಲ್ಲಿ ಯೇಸು ಸ್ವಾಮಿ ಮಾಡಿದ ಆ ಅದ್ಭುತ ಕಾರ್ಯವನ್ನು ಬಗ್ಗೆ ನಾವು ನೋಡುತ್ತೇವೆ. ಯಾರು ಆ ಸ್ತ್ರೀ? 25ನೇ ವಾಕ್ಯದಲ್ಲಿ ನಾವು ನೋಡುವಾಗ 12 ವರ್ಷದಿಂದ ರಕ್ತ ಕುಸುಮ ರೋಗ ಬಿದ್ದ ಒಬ್ಬ ಹೆಂಗಸು. ಎಷ್ಟು ವರ್ಷಗಳು? 1 ವರ್ಷ ಅಲ್ಲ, 2 ವರ್ಷಗಳಲ್ಲ, 12 ವರ್ಷಗಳು ಈ ಸ್ತ್ರೀಯ ದೇಹದಲ್ಲಿ ಒಂದು ಅನಾರೋಗ್ಯ ಇದೆ, ರಕ್ತ ಕುಸುಮ ರೋಗ. ಅದರ ನೆಕ್ಸ್ಟ್ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಆಕೆಯ ಪರಿಸ್ಥಿತಿ ಏನಾಗಿತ್ತು. ಆಕೆಯು 26ನೇ ವಾಕ್ಯ, ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನ. 12 ವರ್ಷಗಳಾಗಿ ಈ ಸ್ತ್ರೀ ಎಷ್ಟೋ ವೈದ್ಯರ ಹತ್ರ ಹೋಗಿ ಹೇಗಾದರೂ ನನ್ನ ರೋಗದಿಂದ ನಾನು ಸೌಖ್ಯವಾಗಬೇಕು, ನಾನು ಗುಣವನ್ನು ಹೊಂದಿಕೊಳ್ಳಬೇಕು ಎಂದು ಪ್ರಯತ್ನವನ್ನು ಮಾಡುತ್ತಾ ಇದ್ದಾಳೆ. ಆದರೆ ವಾಕ್ಯ ಹೇಳುತ್ತದೆ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿದರು. ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿದರು. ಯಾಕೆಂದ್ರೆ ವೈದ್ಯರಿಗೂ ಗೊತ್ತಿಲ್ಲ ಈ ರೋಗದ ಮೂಲ ಏನು ಎಂಬುದಾಗಿ. ಎಲ್ಲಾ ರೋಗಗಳನ್ನು ವೈದ್ಯರು ಗುಣಪಡಿಸುವುದಕ್ಕಾಗುವುದಿಲ್ಲ. ಹಲ್ಲೆಲೂಯಾ. ವೈದ್ಯರು ಔಷಧಿಯನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ, ಆದರೆ ಗುಣವನ್ನು ಕೊಡುವಂತದ್ದು ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನೇ ನಮ್ಮ ಪರಿಹಾರಿಯಾಗಿದ್ದಾರೆ. ಯೇಸು ಕ್ರಿಸ್ತನೇ ನಮ್ಮನ್ನು ಗುಣಪಡಿಸುವ ಕರ್ತನಾಗಿದ್ದಾರೆ. ಹಲ್ಲೆಲೂಯಾ. ಈ ವೈದ್ಯರಿಗೆ ಇನ್ನೊಂದು ಹೆಸರಿದೆ, ಇಂಗ್ಲಿಷ್ ಅಲ್ಲಿ ಹೀಗೆ ಹೇಳುತ್ತಾರೆ, ಅವರು ಮೆಡಿಕಲ್ ಪ್ರಾಕ್ಟೀಷನರ್ ಅಂತ. ಅಂದ್ರೆ ಹೊಸದಾಗಿ ಬರುವಂತ ಆ ಔಷಧಿಗಳನ್ನು ಅವ್ರು ಏನ್ ಮಾಡ್ತಾರೆ, ಪ್ರಯೋಗ ಮಾಡುತ್ತಾರೆ. ಹೊಟ್ಟೆ ನೋವಾಯ್ತಾ, ಈಗ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಒಂದು ಔಷಧಿ ಬಂದಿದೆ, ಇದನ್ನು ಕೊಟ್ಟು ನೋಡೋಣ, ವಾಸಿ ಆಯ್ತಾ, ಒಂದು 2-3 ವಾಸಿ ಆಯ್ತಾ, ಬೇರೊಬ್ಬರಿಗೂ ಅದನ್ನೇ ಚೀಟಿ ಬರೆದು ಕೊಡ್ತಾರೆ. ಕೆಲವೊಂದು ರೋಗಗಳಿಗೆ ಯಾವ ಮುಖಾಂತರದಿಂದ ಈ ರೋಗ ಬಂದಿದೆ ಅದು ಅವರಿಗೆ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಕೂಡ ಅನುಭವಗಳಿದೆ, ಏನಿಗೆ ಈ ತರ ಆಗ್ತಾ ಇದೆ ಗೊತ್ತಿಲ್ಲ. ಹೋಗುವಾಗೆಲ್ಲ ಚೀಟಿಯಲ್ಲಿ ಮಾತ್ರೆಗಳನ್ನು ಬರೆಕೊಡುತ್ತಾರೆ, ಆದ್ರೆ ಏನು ಗುಣವಾಗುವುದಿಲ್ಲ. ಈ ಮಾತ್ರೆ ಬರೆದು ಕೊಟ್ಟಿದ್ದೀನಿ, ಗುಣವಾಗಲಿಲ್ಲ, ಇನ್ನೇನೇನು ಮಾಡಬೇಕು, ಮಾತ್ರೆಯನ್ನು ಬದಲಾವಣೆ ಮಾಡೋಣ. ಈಗ ನಾನು ನಿಮಗೆ ಬೇರೆ ಮಾತ್ರೆ ಕೊಡ್ತೀನಿ, ಅದನ್ನು ಗುಣವಾಗಲಿಲ್ಲ, ಈಗ ಏನ್ ಮಾಡುತ್ತಾರೆ, ಬೇರೆ ಮಾತ್ರೆ ಕೊಡ್ತಾರೆ. ಆದ್ರೆ ಯಾವ ಮಾತ್ರೆಯಲ್ಲೂ ಈ ಸ್ತ್ರೀಗೆ ಗುಣವಾಗಲಿಲ್ಲ. ವಾಕ್ಯ ಹೇಳುತ್ತದೆ ವೈದ್ಯರಿಂದ ಅವಳಿಗೆ ಏನಾಯ್ತಂದ, ರೋಗ ಜಾಸ್ತಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಮನೆಯವರಿಗೂ ಕೂಡ ಹಾಗೆ ಮಾಡಿದ್ರು, ಬರೀ ಔಷಧಿಗಳೇ ಬರಕೊಡುವರು. ಅವರಿಗೆ ಏನಾಯ್ತು, ಗಲಿಬಿಲಿ ಆಯ್ತು.
ಏನು ಔಷಧಿ ಕೊಟ್ಟರು ಏನು ಆಗ್ತಾ ಇಲ್ಲ, ಅವ್ರಿಗೂ ಗೊತ್ತಿಲ್ಲ ಏನು ಮಾಡಬೇಕಂತ. ನಾವು ಟ್ಯಾಬ್ಲೆಟ್ಸ್ ತಕೊಳ್ಳುವುದನ್ನೇ ನಿಲ್ಲಿಸ್ತೀವಿ. ಎಲ್ಲಾ ರೋಗಗಳಿಗೂ ಡಾಕ್ಟರ್ಗಳಿಂದ ಏನು ಮಾಡಕ್ಕಾಗ್ತಾ ಇಲ್ಲ, ಪರಿಹಾರ ಮಾಡಕ್ಕಾಗುತ್ತಾ ಇಲ್ಲ. ಅದೇ ಆಗಿತ್ತು ಈ ಸ್ತ್ರೀಯ ಒಂದು ಪರಿಸ್ಥಿತಿ. ಒಂದಲ್ಲ ಎರಡಲ್ಲ 12 ವರ್ಷಗಳು ರೋಗಗಳೊಂದಿಗೆ ಜೀವಿಸುವವಳಾಗಿದೆ. ಏನು ರೋಗ? ರಕ್ತ ಕುಸುಮ ರೋಗ. ಈ ಯಹೂದಿಗಳ ಸಂಪ್ರದಾಯ ಪರವಾಗಿ ಈ ರೋಗ ಇರುವಾಗ ಜನರು ಈ ವ್ಯಕ್ತಿಯನ್ನು ನಿರಾಕರಣೆ ಮಾಡುತ್ತಾರೆ. ರಕ್ತ ಕುಸುಮ ಇರುವ ಒಬ್ಬ ಸ್ತ್ರೀ ಯಾವುದೇ ಒಂದು ಪದಾರ್ಥವನ್ನು ಮುಟ್ಟಿದರೂ ಆ ಪದಾರ್ಥ ಏನಾಗುತ್ತದೆ? ಅಶುದ್ಧವಾಗುತ್ತದೆ. ಇವರು ಸಾಮಾನ್ಯ ಜನರ ಹಾಗೆ ಜೀವನ ಮಾಡಕ್ಕಾಗಲ್ಲ. ಯಹೂದಿಯರಲ್ಲಿ ಇದ್ದ ಸಂಪ್ರದಾಯ, ಅವರು ಜಾಸ್ತಿ ಸಂಪ್ರದಾಯಗಳನ್ನು ಹಿಂಬಾಲಿಸುವವರಾಗಿದ್ದರು. ಆದರೆ ದೇವರ ಹೃದಯ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತಹ ಜನರಾಗಿದ್ದರು. ಅಷ್ಟೊಂದು ಸಂಪ್ರದಾಯಗಳು ಇರುವ ಒಂದು ಸೊಸೈಟಿಯಲ್ಲಿ ಈ ಒಂದು ಹೆಂಗಸು ಜೀವಿಸುತ್ತಾ ಇದ್ದಾಳೆ. ಈ ಹೆಂಗಸು ಮುಟ್ಟುವುದೆಲ್ಲ ಅಶುದ್ಧವಾಗುತ್ತದೆ. ಈ ಸೊಸೈಟಿ ಅವರನ್ನು ನೋಡಿ ಹೇಳುತ್ತದೆ, ಈಕೆ ಯಾರಾಗಿದ್ದಾಳೆ? ಅಶುದ್ಧ ಉಳ್ಳವಳಾಗಿದ್ದಾಳೆ. ಇವಳು ಏನು ಪಾಪ ಮಾಡಿದಳೋ ಗೊತ್ತಿಲ್ಲ, ಅದಕ್ಕೆ ಈ ರೋಗ ಈಕೆಗೆ ಬಂದಿದೆ. ತೀರ್ಪು ಮಾಡುವುದಕ್ಕೆ ಬೇಗ ಬಾಯನ್ನು ತೆರೆಯುವ ಲೋಕವು ನಾವು ಬದುಕುವ ಲೋಕವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಎಂತಹ ಪರಿಸ್ಥಿತಿಯಲ್ಲಿ ಇದ್ದೀರಾ, ನಿಮ್ಮ ಅವಸ್ಥೆ ಏನಾಗಿದೆ ಅದು ಜನರಿಗೆ ಗೊತ್ತಾಗುವುದಿಲ್ಲ. ಆದರೆ ಬೇರೊಬ್ಬರನ್ನು ತೀರ್ಪು ಮಾಡಬೇಕಾದರೆ ಬಾಯಿಗಳನ್ನು ಬೇಗ ಅಗಲವಾಗಿ ತೆರೆಯುವ ಜನರು. ಯೇಸುವಿನ ನಾಮದಲ್ಲಿ ಆ ಒಂದು ದೆವ್ವಗಳ ಕ್ರಿಯೆಗಳೆಲ್ಲ ನಮ್ಮನ್ನು ಬಿಟ್ಟು ಹೋಗಲಿ. ಹಲ್ಲೆಲೂಯಾ. ದೇವರ ಮಕ್ಕಳು ಬೇರೊಬ್ಬರನ್ನು ತೀರ್ಪು ಮಾಡುವ ಗುಣ ನಮ್ಮದಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದರು, ಬೇರೊಬ್ಬರನ್ನು ನೀವು ಏನು ಮಾಡಬೇಡ್ರಿ, ತೀರ್ಪು ಮಾಡಕ್ ಹೋಗಬೇಡ್ರಿ. ತೀರ್ಪು ಮಾಡುವುದು ದೇವರ ಕೆಲಸ, ನಮ್ಮ ಕೆಲಸವಲ್ಲ. ಹಾಗಾದ್ರೆ ಈ ಸ್ತ್ರೀ ಅನೇಕ ಜನರಿಂದ ಆ ತೀರ್ಪು ಮಾಡುವ ನುಡಿಗಳನ್ನು, ಮಾತುಗಳನ್ನು ಕೇಳಿ ದೇಹದಲ್ಲೂ ಅನಾರೋಗ್ಯ, ಮನಸ್ಸಿನಲ್ಲೂ ಅನಾರೋಗ್ಯ. ದೇಹದಲ್ಲೂ ನೋವು, ಮನಸ್ಸಿನಲ್ಲಿ ನೋವು. ದೇಹದಲ್ಲಿ ಇರುವ ನೋವನ್ನು ಒಂದು ಮಟ್ಟಿಗೆ ಅದನ್ನು ಏನ್ ಮಾಡ್ಕೋಬಹುದು, ತಡೆಕೋಬಹುದು. ಆದರೆ ಮನಸ್ಸಿನಲ್ಲಿ ನೋವು ಬಂದಾಗ ಆ ವ್ಯಕ್ತಿ ಏನು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮನಸ್ಸಿನಲ್ಲಿ ನೋವು ಬಂದಾಗ ಅವನು ಏನು ಮಾಡಲಿಕ್ಕಾಗದೆ ಸೋತು ಹೋಗಿ ಅವನು ಏನ್ ಮಾಡ್ತಾನೆ, ಕೂತ್ಕೊಳ್ತಾನೆ. ಡಿಸ್ಕರೇಜ್. ಆ ಡಿಸ್ಕರೇಜ್ ಮನಸ್ಸಿನಲ್ಲಿ ಬಂದ್ಬಿಟ್ರೆ ಏನು ಆ ವ್ಯಕ್ತಿ ಮಾಡಲಿಕ್ಕಾಗುವುದಿಲ್ಲ. ಎಲಿಯನಿಗೆ ಆ ಒಂದು ಡಿಸ್ಕರೇಜ್ ಬಂದು ಅವನು ಸೋತೋದ. ಪರಲೋಕದಿಂದ ಬೆಂಕಿಯನ್ನು ಇಳಿಸಿದ ಒಬ್ಬ ದೇವ ಸೇವಕ. ಆದ್ರೆ ಅವನೊಳಗೆ ಈ ಸೋಲು ಬಂದಾಗ, ಡಿಸ್ಕರೇಜ್ ಬಂದಾಗ ಅವನು ಏನು ಮಾಡಿದ, ಸಾಕಪ್ಪ ದೇವರೇ ಎಂದು ಅವನನ್ನು ಅಡಗಿಸಿಕೊಂಡ. ಅನೇಕ ಸಂದರ್ಭಗಳಲ್ಲಿ ನಿಮ್ಮನ್ನು ನೀವೇ ಅಡಗಿಸಿಕೊಳ್ಳುವಂತ ಒಂದು ಅವಸ್ಥೆ. ನನ್ನ ಕೈಯಲ್ಲಿ ಆಗಲ್ಲ, ಯಾಕಂದ್ರೆ ಜನರು ನಿಮ್ಮನ್ನು ನಿರಾಕರಣೆ ಮಾಡುವಾಗ, ನನ್ನನ್ನು ಪ್ರೀತಿಸುವುದಕ್ಕೆ ಯಾರು ಇಲ್ಲದೆ ಇರುವಾಗ, ನಿಮ್ಮನ್ನು ಡಿಸ್ಕರೇಜ್ ಆಗಿ ಜನರು ಮಾತನಾಡುವಾಗ ಮನುಷ್ಯರು ಏನು ಮಾಡ್ತಾರೆ, ಅಡಗಿಕೊಳ್ಳುತ್ತಾರೆ. ಹೊರಗಡೆ ಬರುವುದಿಲ್ಲ, ಅಡಗಿಕೊಳ್ಳುತ್ತಾರೆ. ನೋಡ್ರಿ, 12 ವರ್ಷಗಳು ಈ ಸ್ತ್ರೀ, ಈ ಸೊಸೈಟಿ ಏನ್ ಹೇಳುತ್ತದೆ, ಈಕೆ ಏನೋ ತಪ್ಪು ಮಾಡಿದ್ದಾರೆ, ಅದಕ್ಕೆ ಈ ರೋಗ ಬಂದಿದೆ. ಯಾವುದನ್ನು ಹೋಗಿ ಮುಟ್ಟಕ್ಕಾಗಲ್ಲ, ಎಲ್ಲರ ಮನೆಗೂ ಹೋಗಕ್ಕಾಗಲ್ಲ. ಹಲ್ಲೆಲೂಯಾ. ಬೇರೊಬ್ಬರು ಮನೆಯಲ್ಲಿ ಸೇರಿಸುವುದಿಲ್ಲ, ಯಾಕಂದ್ರೆ ಈಕೆ ಬಂದ ಜಾಗ ಅಶುದ್ಧವಾಗುತ್ತದೆ. ನಮ್ಮಲ್ಲಿ ಕೂಡ ಕೆಲವೊಂದು ಸಂಪ್ರದಾಯಗಳಿದೆ. ಏನು ಮಾಡ್ತಾರೆ, ಬಂದು ಹೋದ್ರೆ ಆ ಜಾಗದಲ್ಲಿ ಏನಾಗ್ತಾರೆ, ನೀರನ್ನು ಚೆಲ್ತಾರೆ. ಯಾಕೆ? ಆ ಅಶುದ್ಧ ಬಿಟ್ಟು ಹೋಗಲಿ, ಆ ದರಿದ್ರ ಬಿಟ್ಟು ಹೋಗಲಿ. ಅದನ್ನು ಕೂಡ ಈ ಸ್ತ್ರೀಗೆ ಮಾಡಿರಬಹುದು. ಹಲ್ಲೆಲೂಯಾ. ಯಾಕಂದ್ರೆ ರಕ್ತ ಕುಸುಮ, ಈಕೆಯು ಒಬ್ಬ ಅಶುದ್ಧಲಾಗಿ ಎಲ್ಲರ ಕಣ್ಣುಗಳು ನೋಡುತ್ತಾ ಇದೆ, ಬಾಯಿಗಳು ತೀರ್ಪು ಮಾಡ್ತಾ ಇದೆ. ಆದ್ರೆ ವಾಕ್ಯ ಹೇಳುತ್ತದೆ, ಹೋದ್ರೆ ಅದರ ನೆಕ್ಸ್ಟ್ ವಾಕ್ಯ
ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಹ್ಮ್ ಕೈಯಲ್ಲಿದ್ದುದನ್ನೆಲ್ಲ ಕಳಕೊಂಡರೂ ಹ್ಮ್ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಲಿಲ್ಲ. ಹ್ಮ್. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ಕರಗಳನ್ನು ತಟ್ಟಿ ಈ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳುತ್ತಾರೆ. ಆಮೇಲೆ ಅದು ಆಕೆಯ ಜೀವನದಲ್ಲಿ ಬಂದಂತಹ ಒಂದು ಟರ್ನಿಂಗ್ ಪಾಯಿಂಟ್. ಏನ್ ಹೇಳ್ತೀರಾ ಕನ್ನಡದಲ್ಲಿ? ಮುಖ್ಯ ತಿರುವು. ಹಲ್ಲೆಲೂಯಾ. ಮುಖ್ಯ ತಿರುವು ಏನು ಗೊತ್ತಾ? ಯೇಸುವಿನ ಸಮಾಚಾರವನ್ನು ಕೇಳಿದರು. ಅಷ್ಟು ವರ್ಷಗಳು ನಿರಾಕರಣೆ ಮಾಡುವ ಮಾತುಗಳನ್ನು ಕೇಳುತ್ತಾ ಇದ್ರು, ತೀರ್ಪು ಮಾಡುವಂತ ಮಾತುಗಳನ್ನು ಕೇಳುತ್ತಾ ಇದ್ದ ಆ ಸ್ತ್ರೀಗೆ ಆ ದಿವಸದಲ್ಲಿ ಯೇಸುವಿನ ಸಮಾಚಾರವನ್ನು ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳಿದ್ದಾರೆ. ಹಲ್ಲೆಲೂಯಾ. ನಾವು ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಏನೋ ಒಂದು ಕಾಲದಲ್ಲಿ ಯೇಸುವಿನ ಸಮಾಚಾರವನ್ನು ಕೇಳಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವ ವ್ಯಕ್ತಿ ಬಂದು ಈ ಸ್ತ್ರೀಗೆ ಹೇಳಿದನು ಆ ವ್ಯಕ್ತಿಯ ಹೆಸರು ಇಲ್ಲ. ಆ ವ್ಯಕ್ತಿ ಎಲ್ಲಿಂದ ಬಂದು ಹೇಳಿದ ವಾಕ್ಯ ಏನು ಹೇಳುತ್ತಾ ಇಲ್ಲ. ಆದ್ರೆ ವಾಕ್ಯ ಹೇಳುತ್ತದೆ ಆ ಸ್ತ್ರೀ ಯೇಸುವಿನ ಸಮಾಚಾರವನ್ನು ಕೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ವಾಕ್ಯ ಹೀಗೆ ಹೇಳುತ್ತದೆ, ನಂಬಿಕೆಯು ಕೇಳುವುದರಿಂದ ಬರುತ್ತದೆ. ಹಲ್ಲೆಲೂಯಾ. ನಂಬಿಕೆ ಹೆಂಗೆ ಬರುತ್ತದೆ? ನಾವು ಕೇಳುವುದರಿಂದ ನಂಬಿಕೆ ಬರುತ್ತದೆ. ನಾವು ಕೇಳಬೇಕು, ದೇವರ ವಾಕ್ಯವನ್ನು ಕೇಳಬೇಕು. ಇನ್ನೊಂದು ವಾಕ್ಯ ಹೇಳುತ್ತದೆ, ಹೇಳುವವನು ಇಲ್ಲದೆ ಇದ್ದರೆ ಕೇಳುವುದು ಹೇಗೆ? ಹೇಳುವವನು ಇಲ್ಲದೆ ಇದ್ದರೆ ಕೇಳುವುದು ಹೇಗೆ? ಕಳುಹಿಸಲ್ಪಡದೇ ಇದ್ದರೆ ಸಾರುವುದು ಹೇಗೆ? ಹಲ್ಲೆಲೂಯಾ. ದೇವರು ನಮ್ಮೆಲ್ಲರನ್ನು ಸಭೆಯಲ್ಲಿ ಕರಕೊಂಡು ಬಂದು ಕುಳಿತಿರುವುದು ಯಾಕೆ ಗೊತ್ತಾ? ಬಂದು ಕೇಳಿ ಹೋಗುವುದಕ್ಕೋಸ್ಕರ ಅಲ್ಲ, ನಾವು ಹೋಗಿ ಸಾರುವುದಕ್ಕೋಸ್ಕರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಹೆಂಗಸು ರೀತಿಯಲ್ಲಿ ಅನೇಕ ವರ್ಷಗಳಿಂದ ಬಂಧನೆಗೆ ಒಳಗಾಗಲ್ಪಟ್ಟ ಜನರು ನಿಮ್ಮನ್ನು ಸುತ್ತಲೂ ಜೀವಿಸುತ್ತಾ ಇದ್ದಾರೆ. ನೀವು ಕೆಲಸಕ್ಕೆ ಹೋಗುವ ಜಾಗದಲ್ಲಿ, ನೀವು ಬಸ್ ಸ್ಟ್ಯಾಂಡ್ಗೆ ಹೋಗುವಾಗ ಅಲ್ಲಿ, ನೀವು ಅಂಗಡಿಗಳಿಗೆ ಹೋಗುವಾಗ ಅಲ್ಲಿ ಎಷ್ಟೋ ಜನರು ಬಂಧನೆಗಳಿಗೆ ಒಳಪಟ್ಟು ಬದುಕುತ್ತಾ ಇದ್ದಾರೆ. ಅವರಿಗೆಲ್ಲರೂ ಯೇಸುವಿನ ಸಮಾಚಾರವನ್ನು ಕೇಳಬೇಕು. ಆಮೆನ್. ಹಲ್ಲೆಲೂಯಾ. ಯಾರು ಅದನ್ನು ಹೇಳಬೇಕು? ಯಾರು ಹೇಳ್ಬೇಕು? ಪಾಸ್ಟರ್ ಹೋಗಿ ಹೇಳ್ಬೇಕಾ? ನೀವು ಪ್ರತಿಯೊಬ್ಬರು ಹೇಳಬೇಕು. ಹಲ್ಲೆಲೂಯಾ. ಎಲ್ಲರೂ ಒಂದು ತೀರ್ಮಾನ ತಕೊಳ್ಳಿ, ನಾನು ನೋಡುವ ಜನರಿಗೆ ಯೇಸುವನ್ನು ಬಗ್ಗೆ ನಾನು ಹೇಳುತ್ತೇನೆ, ಯೇಸುವಿನ ಸಮಾಚಾರವನ್ನು ನಾನು ಹೇಳುತ್ತೇನೆ. ಹಲ್ಲೆಲೂಯಾ. ಯಾಕೆಂದ್ರೆ ನೀವು ಹೇಳುವಾಗ ಆ ಯೇಸುವಿನ ಸಮಾಚಾರವನ್ನು ಅವರು ಕೇಳುವಾಗ ಅವರ ಜೀವನ ಬದಲಾಗುತ್ತದೆ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಯೇಸುವಿನ ಸಮಾಚಾರವನ್ನು ಬಗ್ಗೆ ಯಾರೋ ಒಬ್ಬ ವ್ಯಕ್ತಿ ಹೇಳಿರುವುದರಿಂದ ನಾವು ಇವತ್ತು ರಕ್ಷಣೆ ಹೊಂದಿ ಆಮೆನ್ ಸ್ತೋತ್ರ ದೇವರ ಪ್ರಸನ್ನತೆಯಲ್ಲಿ ಕೂತಿದ್ದೇವೆ. ಆಮೆನ್. ಅದೇ ರೀತಿಯಲ್ಲಿ ಈ ಹೆಂಗಸಿಗೂ ಯಾರೋ ಒಬ್ಬ ವ್ಯಕ್ತಿ ಬಂದು ಯೇಸುವಿನ ಸಮಾಚಾರವನ್ನು ಹೇಳಿದರು. ಆ ಸ್ತ್ರೀ ಕೇಳಿದಳು. ಹಲ್ಲೆಲೂಯಾ. ಕೇಳಿದಳು ಯಾವುದನ್ನು? ಯೇಸುವಿನ ಸಮಾಚಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಸಮಾಚಾರವನ್ನು ಕೇಳಿದಳು. ನಿಮ್ಮ ಹತ್ರ ಮಾತನಾಡಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗಳು ಯೇಸುವಿನ ಸಮಾಚಾರವನ್ನು ನಿಮ್ಮ ಬಾಯಿಗಳಿಂದ ಕೇಳಬೇಕು. ಆ ತೀರ್ಮಾನವನ್ನು ತೆಗೆಯಿರಿ. ಆಮೇಲೆ ನೀವು ಹೇಳುವಾಗ ಏನಾಗುತ್ತದೆ ಗೊತ್ತಾ? ಅವರ ಜೀವನ ಬದಲಾಗುತ್ತದೆ, ನಿಮ್ಮ ಜೀವನನೂ ಬದಲಾಗುತ್ತದೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯ ಏನಾಗಿದೆ ಅಂದ? ಇಬ್ಬಾಯ ಕತ್ತಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಾರುವವನಲ್ಲೂ ಕ್ರಿಯೆ ಮಾಡುತ್ತದೆ, ಕೇಳಿಸಿಕೊಳ್ಳುವವನಲ್ಲೂ ಕ್ರಿಯೆ ಮಾಡುತ್ತದೆ. ಹಲ್ಲೆಲೂಯಾ. ದೇವರ ಸ್ವಾರ್ಥ ನಿಮ್ಮ ಬಾಯಿಂದ ಬರುವಾಗ ಕೇಳುವವನು ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾನೆ, ಸಾರುವ ನಿಮಗೂ ಆಶೀರ್ವಾದಗಳು ಬಂದೇ ಬರುತ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಆಶೀರ್ವಾದಗಳಿಗೋಸ್ಕರ
ಪ್ರತ್ಯೇಕವಾಗಿ ಪ್ರಾರ್ಥನೆಗಳು, ಅದರ ಹಿಂದೆ ಓಡುವಂಥದ್ದು, ಪ್ರಯತ್ನ ಪಡುವಂಥದ್ದು ಯಾವುದು ಬೇಕಾಗಿಲ್ಲ. ಇದೇ ಒಂದು ರಹಸ್ಯ. ಹಲ್ಲೆಲೂಯಾ. ದೇವರ ರಾಜ್ಯವನ್ನು ನೀವು ಹುಡುಕುವಾಗ, ದೇವರ ಸ್ವಾರ್ಥೆಯನ್ನು ನೀವು ಹೇಳುವಾಗ, ದೇವರ ವಾಕ್ಯ ನಿಮ್ಮ ಬಾಯಿಂದ ಬರುವಾಗ ಅದೇ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ನಿಮ್ಮ ಬಾಯಿಂದ ಬರುವ ದೇವರ ವಾಕ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಹಲ್ಲೆಲೂಯಾ. ಈ ಸ್ತ್ರೀ ಯೇಸುವಿನ ಸಮಾಚಾರವನ್ನು ಹೇಳಿ, ಪ್ರೈಸ್ ದಿ ಲಾರ್ಡ್. ಅಂತ ದೇವ ಸೇವಕರಿಗಾಗಿ, ನಮ್ಮ ಜೀವನದಲ್ಲಿ ಬಂದ ಆ ವ್ಯಕ್ತಿಗಳಿಗಾಗಿ ನಾವೆಲ್ಲರೂ ಕರಗಳನ್ನು ಮೇಲಕ್ಕೆತ್ತಿ ದೇವರಿಗೆ ಕೃತಜ್ಞತಾ ವಂದನೆಗಳನ್ನು ಹೇಳೋಣ. ದೇವರೇ, ಆ ವ್ಯಕ್ತಿಗೋಸ್ಕರ ಸ್ತೋತ್ರ. ನಮಗೆ ಸ್ವಾರ್ಥೆಯನ್ನು ಹೇಳಿದ ಆಮೇಲೆ ದೇವ ಸೇವಕರಿಗೋಸ್ಕರ, ಆಮೇಲೆ ಆ ವ್ಯಕ್ತಿಗಾಗಿ ನಾವು ನಿಮಗೆ ಕೃತಜ್ಞತಾ ವಂದನೆಗಳನ್ನು ಹೇಳುತ್ತೇವಪ್ಪ. ನಾವು ಕೂಡ ನಿಮ್ಮ ಸ್ವಾರ್ಥೆಗಳನ್ನು ಸಾರುವುದಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತೇವೆ ತಂದೆಯೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಲೋಕವು ಯೇಸುವಿನ ಸಮಾಚಾರವನ್ನು ಕೇಳಬೇಕು. ನಿಮ್ಮ ಫ್ರೆಂಡ್ಸ್ಗಳು ಯೇಸುವಿನ ಸಮಾಚಾರವನ್ನು ಕೇಳಬೇಕು. ನಿಮ್ಮ ಹಳ್ಳಿಯಲ್ಲಿರುವ ಪ್ರತಿಯೊಂದು ಜನರು ಯೇಸುವಿನ ಸಮಾಚಾರವನ್ನು ಕೇಳಬೇಕು. ಹಲ್ಲೆಲೂಯಾ. ಈ ಲೋಕವು ಸುಳ್ಳುಗಳಿಂದ ತುಂಬಲ್ಪಟ್ಟಿದೆ, ಕೆಟ್ಟ ಸುದ್ದಿಗಳಿಂದ ತುಂಬಲ್ಪಟ್ಟಿದೆ. ನಾವು ಸಭೆಯ ಉದ್ದೇಶ ಏನು ಗೊತ್ತಾ? ಯೇಸುವಿನ ಸಮಾಚಾರವನ್ನು ಈ ಲೋಕಕ್ಕೆ ಸಾರುವುದಕ್ಕಾಗಿ ದೇವರು ಸಭೆಯನ್ನು ಈ ಭೂಮಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದೇ ಸಭೆಯ ಉದ್ದೇಶ. ಆಮೆನ್. ನಾವು ಧರ್ಮವನ್ನು ಹಿಂಬಾಲಿಸುವವರ ಅಲ್ಲ. ಧರ್ಮವನ್ನು ಹಿಂಬಾಲಿಸುವವರು ವಾರಕ್ಕೆ ಒಮ್ಮೆ ಬಂದು ಹೋಗುತ್ತಾರೆ. ಆದರೆ ಕ್ರಿಸ್ತನನ್ನು ಹಿಂಬಾಲಿಸುವವರು ಆತನ ಸಮಾಚಾರವನ್ನು ಎಲ್ಲರಿಗೂ ಸಾರಿ ಹೇಳುತ್ತಾರೆ. ಅವರು ಸುಮ್ಮನಿರಕ್ಕಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪಕ್ಕದಲ್ಲಿ ಇರುವವರಿಗೆ ಕೈಗಳನ್ನು ಕೊಟ್ಟು ಹೇಳಿದ್ರಿ, ನೀವು ಯೇಸುವನ್ನು ಹಿಂಬಾಲಿಸಿದರೆ ನೀವು ಸುಮ್ಮನಿರುವುದಿಲ್ಲ. ಯೇಸುವಿನ ಸಮಾಚಾರವನ್ನು ಹೇಳಿರಿ. ಯೇಸುವಿನ ಸಮಾಚಾರವನ್ನು ಹೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ತೀರ್ಮಾನ ತೆಗಿತೀರಾ? ಯೇಸುವಿನ ಸಮಾಚಾರವನ್ನು ಹೇಳಬೇಕು. ಆಮೇಲೆ ಸಭೆಗೆ ನೀವು ಒಬ್ಬರೇ ಬರ್ತಾ ಹೋಗ್ತಾ ಇರಬಾರದು. ಕಾಗೆಗಳು ಏನ್ ಮಾಡ್ತವೆ? ಬರ್ತಾ ಹೋಗ್ತಾ ಇರ್ತವೆ. ಆದ್ರೆ ಪಾರಿವಾಳಗಳು ಏನ್ ಮಾಡ್ತವೆ? ಬರುವಾಗ ಎಲ್ಲ ಒಂದು ಒಳ್ಳೆ ಸುದ್ದಿಯನ್ನು ತಗೊಂಡು ಬರ್ತವೆ. ಹಲ್ಲೆಲೂಯಾ. ಹಾಗಾದ್ರೆ ನಾವೆಲ್ಲರೂ ಪಾರಿವಾಳಗಳ ಹಾಗೆ ಬರುವಾಗೆಲ್ಲ ಒಂದು ಹೊಸ ಆತ್ಮವನ್ನು ಕರ್ಕೊಂಡು ಬನ್ರಿ, ನಿಮ್ಮ ರೋಗ ಗುಣವಾಗುತ್ತದೆ. ಬನ್ರಿ, ಯೇಸು ಸ್ವಾಮಿ ನಿಮಗೆ ಸಮಾಧಾನವನ್ನು ಕೊಡುತ್ತಾರೆ. ನಮ್ಮ ಸಭೆಯಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ. ಅಲ್ಲಿ ಪಾಸ್ಟರ್ ಇದ್ದಾರೆ, ನಾನು ಪರಿಚಯ ಮಾಡಿಕೊಡ್ತೀನಿ. ಕರ್ಕೊಂಡು ಬರ್ಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮನ್ನು ಯಾರೋ ಒಬ್ರು ಕರ್ಕೊಂಡು ಬಂದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಯಾರೋ ಒಬ್ರು ಕರ್ಕೊಂಡು ಬಂದ್ರು. ನಮಗೆ ಯಾರೋ ಒಬ್ರು ಯೇಸು ಸ್ವಾಮಿಯ ಸಮಾಚಾರವನ್ನು ಹೇಳಿದ್ರು. ಅದಕ್ಕೆ ನಾವು ಇವತ್ತು ಸಂರಕ್ಷಣೆಯಲ್ಲಿದ್ದೇವೆ, ಸಂತೋಷವಾಗಿದ್ದೇವೆ, ಪಾಪ ಶಾಪಗಳಿಂದ ಬಿಡುಗಡೆಗಳನ್ನು ಹೊಂದಿಕೊಂಡಿದ್ದೇವೆ. ಈ ಸ್ತ್ರೀಗೂ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳಿದ್ರು, ಕೇಳಿಕೊಂಡರು ಯೇಸುವಿನ ಸಮಾಚಾರ. ಅಲ್ಲಿಗೆ ಆಕೆ ನಿಲ್ಲಿಸಲಿಲ್ಲ. ಆಕೆಗೆ ಗೊತ್ತಾಯಿತು, ಆಮೇಲೆ ವೈದ್ಯರಿಂದ ನನಗೆ ಏನು ಆಗಲಿಲ್ಲ, ಅಕ್ಕಪಕ್ಕ ಮನೆಯವರಿಂದ ಏನು ನನಗೆ ಆಗಲಿಲ್ಲ, ಯಾವ ಮನುಷ್ಯನಿಂದ ನನಗೆ ಏನು ಆಗಲಿಲ್ಲ. ಆದರೆ ಒಂದು ತೀರ್ಮಾನ ಮಾಡಿದರು, ಈ ಯೇಸು ಕ್ರಿಸ್ತನ ಹತ್ರ ಹೋದರೆ ನಾನು ಬದಲಾಗುತ್ತೇನೆ. ನಾನು ಹೋದ ಅದೇ ರೀತಿಯಲ್ಲಿ ಹಿಂದಿರುವುದಿಲ್ಲ, ನಾನು ಬದಲಾಗುತ್ತೇನೆ, ನಾನು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಆ ವಾಕ್ಯವನ್ನು ಮತ್ತೆ ನೋಡೋಣ. ಯೇಸುವಿನ ಸಮಾಚಾರವನ್ನು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆಲೋಚಿಸಿ. ಎಲ್ರಿ? ಆಲೋಚಿಸಿ. ಫಸ್ಟ್ ಕೇಳಿದಳು, ಕೇಳಿಸ್ಕೊಂಡ್ಲು, ಈಗ ಆಲೋಚಿಸಿದಳು. ಇದೆಲ್ಲ ಬಿಡುಗಡೆಯ ರಹಸ್ಯಗಳು. ಬಿಡುಗಡೆಯ ರಹಸ್ಯ ಏನು ಗೊತ್ತಾ? ನೀವು ಪಾಸ್ಟರ್ಗಳ ಹತ್ರ ಬಂದು ನೀವು ವಾರ ತಲೆ ಕೊಡುವುದಲ್ಲ ಬಿಡುಗಡೆಯ ರಹಸ್ಯ. ನೀವು ಎಷ್ಟು ಬಾರಿ ತಲೆ ಕೊಟ್ಟರು ಅಗ್ಗಿ ರುಬ್ಬಿಬಿಟ್ಟು ಮತ್ತೆ ನೆಕ್ಸ್ಟ್ ಭಾನುವಾರ ಬಂದು ಅಗ್ಗಿ ರುಬ್ಕೊಂಡು ಹೋಗ್ಬೇಡ್ರಿ.
ಹಲ್ಲೆಲೂಯ. ಇದೇ ಬಿಡುಗಡೆ ರಹಸ್ಯ. ಫಸ್ಟ್ ಕೇಳಬೇಕು, ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಳ್ಬೇಕು. ಹೇಳ್ರಿ, ಪಕ್ಕದಲ್ಲಿ ಇರೋರು ಹೇಳ್ರಿ, ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ. ಕಿವಿಗಳನ್ನು ತೆರೆದು ಕೇಳಿಸ್ಕೊಳ್ರಿ. ಹಲ್ಲೆಲೂಯ. ಹೌದು, ಕಿವಿಗಳನ್ನು ತೆರೆಯಬೇಕು. ಹಾಗಾದ್ರೆ ಏನು, ಕಿವಿಗಳೇನು ಮುಚ್ಚಲ್ಪಟ್ಟಿದೆಯಾ? ಹೌದು. ಕಿವಿ ಇರುವುದರಿಂದ ನಾವು ಕೇಳುತ್ತೀವಿ ಎಂದು ಅರ್ಥ ಅಲ್ಲ. ಹಲ್ಲೆಲೂಯ. ಅದನ್ನೇ ಯೇಸು ಸ್ವಾಮಿ ಪದೇ ಪದೇ ಹೇಳ್ತಾ ಇದ್ದಾರೆ. ಕಿವಿ ಇರುವವನು ಕೇಳಲಿ, ಕಿವಿ ಇರುವವನು ಕೇಳಲಿ. ಹಲ್ಲೆಲೂಯ. ನಾವು ಕಿವಿ ಇರುವುದರಿಂದ ಎಲ್ಲಾ ಕಾರ್ಯಗಳನ್ನು ನಾವು ಕೇಳುತ್ತೀವಿ ಎಂದು ಅರ್ಥ ಅಲ್ಲ. ನೀವು ಕೇಳುವಾಗಲೇ ನಿಮಗೆ ಏನು ಇಷ್ಟ ಅದು ಮಾತ್ರ ಕೇಳುತ್ತೀರಾ. ಇಷ್ಟ ಇಲ್ಲದೆ ಇರುವ ಕಾರ್ಯಗಳನ್ನು ನೀವು ಕೇಳುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ಇಷ್ಟವಿಲ್ಲದೆ ಇರುವ ಕಾರ್ಯಗಳನ್ನು ಬಂದು ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಮಾತನಾಡುವಾಗ ಅಲ್ಲಿ ನೋಡ್ತೀರಾ, ಇಲ್ಲಿ ನೋಡ್ತೀರಾ, ಗಮನ ಕೊಡುವುದೇ ಇಲ್ಲ. ಆದ್ರೆ ನಿಮಗೆ ಇಷ್ಟ ಬಂದ ಕಾರ್ಯ, ಅಲ್ಲಿ ಬನ್ರಿ, ಆಫರ್ ಬಿಟ್ಟಿದ್ದಾರೆ, ಒಂದು ಸ್ಯಾರಿ ತಗೊಂಡ್ರೆ 2 ಸಾರಿ ಕೈ. ಬೇಗ ಮಾತು ಹೋಗುತ್ತದೆ. ಇಡೀ ಹಳ್ಳಿಯನ್ನೇ ಕರ್ಕೊಂಡು ಹೋಗ್ಬಿಡ್ತೀರಾ. ಬಸ್ ಎತ್ಕೊಂಡು ಮೈಸೂರು, ಏನು ಸಿಲ್ಕು, ಯಾವ ಸಿಲ್ಕು? ಸುಮಂಗಲಿ ಸಿಲ್ಕಾ? ಮೈಸೂರು ಸಿಲ್ಕ್ ಅಂತ. ಮೈಸೂರು ಸಿಲ್ಕು. ಆ ಸುಮಂಗಲಿ ಸಿಲ್ಕ್ ಹೋದ್ರೆ ಎಲ್ಲ ಅಲ್ಲಿದೆ ಇದ್ದಾರೆ. ಭಾನುವಾರ ಶನಿವಾರ ಬಂದ್ಬಿಟ್ರೆ ಅಕ್ಕಪಕ್ಕ ಇರುವ ಎಲ್ಲ ಹಳ್ಳಿಯವರು ಬಂದು ತುಂಬಿ ಇರುತ್ತಾರೆ. ಹೆಂಗಸರು ಜಾಸ್ತಿ ಇರ್ತಾರೆ. ಯೇಸುವಿನ ಸಮಾಚಾರವನ್ನು ಸಾರೋಣ. ಹಲ್ಲೆಲೂಯ. ಆಮೆನ್. ಇಷ್ಟವಾದದಕ್ಕೆ ನಾವು ಕಿವಿ ಕೊಡುತ್ತೇವೆ, ಎಲ್ಲದಕ್ಕೂ ಕಿವಿ ಕೊಡುವುದಿಲ್ಲ. ಹಲ್ಲೆಲೂಯ. ನಮ್ಮ ಬಾಯಿ ಹೇಗೆ ತೆರೆಯಲ್ಪಡಬೇಕು? ಯೇಸುವಿನ ಸಮಾಚಾರಕ್ಕಾಗಿ ತೆರೆಯಲ್ಪಡಬೇಕು. ಆಮೆನ್. ತೆರೆಯುತ್ತಾರೆ ಯೇಸುವಿನ ಸಮಾಚಾರಕ್ಕಾಗಿ. ಹಲ್ಲೆಲೂಯ. ನಿಮ್ಮ ಸಮಾಚಾರ ಹೋಗಿ ಎಲ್ರಿಗೂ ಹೇಳ್ಬೇಕು. ಆಮೆನ್. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವವರು ಕೆಲವರು ಏನ್ ಮಾಡ್ತಾರೆ? ಪ್ರಾರ್ಥನೆ ದಂಡದಲ್ಲಿ ಬಂದು ಪ್ರಾರ್ಥನೆಗೆ ಮಾಡ್ತಾರೆ. ಚೆನ್ನಾಗಿ 1 hour ಪ್ರಾರ್ಥನೆ ಮಾಡ್ತಾರೆ. ಮಾಡಿದ ತಕ್ಷಣ ಅವರ ಬಾಯಿಂದ ಬರುವ ಮಾತು ಎಲ್ಲ ಅಕ್ಕಪಕ್ಕ ಮನೆಯವರು ಏನ್ ಮಾಡಿದ್ರು, ಅವರ ಕಥೆಗಳು ಹೇಳ್ಬೇಡ್ರಿ. ಪ್ರೈಸ್ ಅಲ್ಲ. ನಮ್ಮ ಕಥೆಗಳು ನಮ್ಮೊಳಗೆ ಹೇಳಿ. ಹಲ್ಲೆಲೂಯ. ನಮ್ಮ ಕಥೆಗಳು, ಅಕ್ಕಪಕ್ಕ ಮನೆಯವರ ಕಥೆಗಳು ನಮಗೆ ಬೇಡ. ನಮಗೆ ಇರೋದೆಲ್ಲ ಯೇಸುವಿನ ಸಮಾಚಾರ. ನಮ್ಮ ಬಾಯಿಂದ ಏನಾದ್ರೂ ಒಂದು ಹೊರಟು ಬಂದ್ರೆ ಅದು ಯೇಸುವಿನ ಸಮಾಚಾರ ಹೊರಟು ಬರಲಿ. ಆಮೇಲೆ ಇಂತಹ ತೀರ್ಮಾನಗಳನ್ನು ನಾವು ತೆಗೆಯಬೇಕು. ಫಸ್ಟ್ ಕೇಳಿಸ್ಕೊಂಡು, ಆಮೇಲೆ ಕೇಳಿಸಿಕೊಳ್ಳುವಾಗ ನೀವು ಯಾವುದನ್ನು ಕೇಳಿಸಿಕೊಳ್ಳುತ್ತೀರಾ ಅದು ನಿಮ್ಮನ್ನು ಬದಲಾಯಿಸುವ ಶಕ್ತಿ ಇದೆ. ಈಗ ನೀವು ಇರುವ ಪರಿಸ್ಥಿತಿಗೆ ಕಾರಣ ಏನು ಗೊತ್ತಾ? ನೀವು ಕೇಳಿಸಿಕೊಂಡ ಕಾರ್ಯಗಳು. ನೀವು ಕೇಳಿಸಿಕೊಳ್ಳುವ ಕಾರ್ಯಗಳು ನಿಮ್ಮನ್ನು ಬದಲಾಯಿಸುತ್ತವೆ. ನೀವು ಕೇಳಿಸಿಕೊಳ್ಳುವ ಕಾರ್ಯಗಳು ನೀವು ತಲುಪುವ ಸ್ಥಳವನ್ನು ಬದಲಾಯಿಸುತ್ತದೆ, ನಿರ್ಣಯಿಸುತ್ತದೆ. ಹಲ್ಲೆಲೂಯ. ತಲುಪುವ ಸ್ಥಳ ಅಂದ್ರೆ ಇಟರ್ನಿಟಿ, ಅಂದ್ರೆ ನಿಮ್ಮ ನಿತ್ಯ ಜೀವ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆಮೆನ್. ನಿತ್ಯವಾಗಿ ನಾವು ಬದುಕುವ ಆ ಸ್ಥಳವನ್ನು ನಿರ್ಣಯಿಸುವ ಶಕ್ತಿ ಯಾವುದರಲ್ಲಿ ಇದೆ ಗೊತ್ತಾ? ನೀವು ಕೇಳುವುದರಲ್ಲಿ ಇದೆ. ಹಲ್ಲೆಲೂಯ. ದೇವರಿಗೂ ಯೇಸು ಸ್ವಾಮಿಗೂ ನಿಮಗೂ ಇರುವ ಸಂಬಂಧ ಯಾವುದರಲ್ಲಿ ಗೊತ್ತಾ? ಯಾವುದರಲ್ಲಿ ಇದೆ? ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೋಡುವುದರಲ್ಲಿ ಇಲ್ಲ, ಆದ್ರೆ ನಮಗೆಲ್ಲರಿಗೂ ನಾನು ನೋಡಬೇಕು. ದೇವರಿಗೂ ನಿಮಗೂ ಇರುವ ಸಂಬಂಧ ಕೇಳುವುದರಲ್ಲಿ ಇದೆ. ಕಿವಿಯಲ್ಲಿ ಕೈ ಇಟ್ಕೊಂಡು ಎಲ್ಲಿ? ನನ್ನ ಕಿವಿಯೇ ಯೇಸುವಿನ ಸ್ವರವನ್ನು ಕೇಳು. ಹಲ್ಲೆಲೂಯ. ಅಪ್ಪಣೆ ಕೊಡ್ರಿ, ಕೇಳಬೇಕು. ನಮ್ಮ ಕಿವಿಗೆ ಕಳುಹಿಸಿ ಕೊಡಬೇಕು. ಆಮೇಲೆ ಕಳಿಸ್ಕೊಡ್ಬೇಕು. ಆಮೇಲೆ ಯಾಕಂದ್ರೆ ಇದು ಯೇಸುವಿನ ಸ್ವರವನ್ನು ಕೇಳಲ್ಲ, ಬೇರೆ ಎಲ್ಲಾ ಸ್ವರವನ್ನು ಕೇಳಕ್ಕೆ ಅಗಲವಾಗಿ ತೆರೆಯುತ್ತದೆ. ಯೇಸುವಿನ ನಾಮದಲ್ಲಿ ನಾಶವಾಗಲಿ ಅಂದ ಕಿವಿಗಳು. ಆಮೇಲೆ ಹೇಳ್ರಿ, ಅಂದಾಗ ಕ್ರಿಯೆಗಳು ನಾಶವಾಗಲಿ. ಹಲ್ಲೆಲೂಯ. ಬೇರೊಬ್ಬರ ವಿಚಾರ ಬಂದ್ರೆ ಅಗಲವಾಗಿ ತೆರೆಯುತ್ತದೆ ಕಿವಿ. ಬೇರೊಬ್ಬರನ್ನು ಬಗ್ಗೆ ಮಾತು ಬಂದ್ರೆ ಅಲ್ಲಿ ಇದ್ರು ಇಲ್ಲಿ ಕೇಳುತ್ತದೆ. ಆ ಕಿವಿ ಎಲ್ಲ ನಾಶವಾಗಲಿ ಯೇಸುವಿನ ನಾಮದಲ್ಲಿ.
ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ನೀವು ಅಂತಹ ವಿಷಯಗಳನ್ನು ಕೇಳಿ ಕೇಳಿ ನಿಮ್ಮನ್ನೇ ನೀವು ಬಂಧಿಸಿಕೊಳ್ತಾ ಇದ್ದೀರಾ. ಯಾಕೆ ನಿಮಗೆ ಸಮಾಧಾನವಿಲ್ಲ? ಯಾಕೆ ಬಂಧನಗಳಲ್ಲಿ ಇದ್ದೀರಾ? ದೇವರು ಬಿಡುಗಡೆಯ ದೇವರು. ಬಿಡುಗಡೆಯನ್ನು ನಮಗೆ ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಕುರುಚೆಯಲ್ಲಿ ಬಿಡುಗಡೆಗಳು, ಆಶೀರ್ವಾದಗಳು ಎಲ್ಲವನ್ನು ದೇವರು ಒದಗಿಸಿ ಕೊಟ್ಟಿದ್ದಾರೆ. ಆಮೆನ್. ಮತ್ತೆ ನಾನು ಯಾಕೆ ಬಂಧನದಲ್ಲಿ ಇರಬೇಕು? ವೈರಾಗ್ಯ ಬರಬೇಕ್ರಿ. ವೈರಾಗ್ಯ ಬರದೆ ಬದಲಾವಣೆ ಬರಲ್ಲ. ಪ್ರಶ್ನೆ ಮಾಡಬೇಕು, ಯೇಸು ಸ್ವಾಮಿ ನನಗೋಸ್ಕರ ಎಲ್ಲವನ್ನು ಮಾಡಿರುವಾಗ ನನಗೆ ಯಾಕೆ ಸಮಾಧಾನವಿಲ್ಲ? ನನಗೆ ಯಾಕೆ ಸಂತೋಷವಿಲ್ಲ? ಯಾಕೆಂದರೆ ನಿಮ್ಮ ಕಿವಿಗಳಿಂದ ನಿಮ್ಮನ್ನು ಬಂಧಿಸಿಕೊಂಡಿದ್ದೀರ. ಅಂತವರು ಕೆಲವೊಂದು ಇದ್ದೀರಾ. ಅದಕ್ಕೆ ಪವಿತ್ರ ಆತ್ಮನು ಮಾತನಾಡುತ್ತಾರೆ ಸ್ಪಷ್ಟವಾಗಿ. ಹಲ್ಲೆಲೂಯಾ. ನಿಮ್ಮ ಕಿವಿಗಳಿಂದ ನಿಮ್ಮನ್ನೇ ನೀವು ಬಂಧಿಸಿಕೊಂಡಿದ್ದೀರಾ. ಎಲ್ಲ ವಿಷಯಗಳಿಗೆ ಕಿವಿ ಕೊಡುವಂಥದ್ದು. ಅವಳು ಹೋಗಿ ಸರ್ಪದೊಂದಿಗೆ ಮಾತನಾಡುತ್ತಾ ಇದ್ದಾಳೆ. ಸರ್ಪದ ಮಾತುಗಳನ್ನು ಕೇಳುತ್ತಾ ಇದ್ದಾಳೆ. ಸರ್ಪದ ಮಾತುಗಳಿಗೆ ಕಿವಿ ಕೊಡುವಾಗ ನಿಮ್ಮಲ್ಲಿ ಹೇಗೆ ಕರ್ತನ ಜೀವ ಇರುತ್ತದೆ, ಸರ್ಪವು ಬಂದಾಗ ಅದು ವಿಷವನ್ನು ನಿಮ್ಮ ಒಳಗೆ ಹಾಕುತ್ತದೆ. ಇಲ್ಲಿ ಅನೇಕ ಜನರಿಗೆ ಸರ್ಪದೊಂದಿಗೆ ಐಕ್ಯತೆಯನ್ನು ಇಟ್ಕೊಂಡು ಕೂತಿದ್ದೀರಾ. ಇಲ್ಲಿ ಬಂದರೆ ಕರ್ತನ ವಾಕ್ಯ, ಹೊರಗಡೆ ಹೋದರೆ ಜೋಷ್ಯಗಳು. ಜೋಷ್ಯಕ್ಕೆ ಸರಿನಾ? ಕಣಿ ಕೇಳುವಂಥದ್ದು, ಜ್ಯೋತಿಷ್ಯ ಕೇಳುವಂಥದ್ದು, ಶಾಸ್ತ್ರ ಕೇಳುವಂಥದ್ದು, ರಾಶಿಗಳು, ನನಗೆ ಏನಾಗುತ್ತದೆ, ಭಾನುವಾರ, ಗುರುವಾರ, ಶುಕ್ರವಾರ, ಏನೇನೋ ವಾರಗಳು, ನಂದು ಅದು ಇದು. ಇಲ್ಲಿ ಬಂದರೆ ಕರ್ತನ ವಾಕ್ಯ, ಹೊರಗೋದರೆ ಶಾಸ್ತ್ರಗಳು, ಸಂಪ್ರದಾಯಗಳು. ಇದೆಲ್ಲ ಸರ್ಪದೊಂದಿಗೆ ಇರುವ ಮಾತುಗಳು. ಸರ್ಪದ ಸಂಪರ್ಕಗಳು ಮುರಿಯಲ್ಪಡದೆ ಎಷ್ಟೇ ದೇವ ಸೇವಕರು ನಿಮಗೆ ಪ್ರಾರ್ಥಿಸಿದರು ಏನಾಗುವುದಿಲ್ಲ. ಆ ಕ್ಷಣಕ್ಕೆ ಬಿಡುಗಡೆ ಆಗುತ್ತದೆ. ಮತ್ತೆ ಹೋಗಿ ನೀವೇ ನಿಮ್ಮನ್ನು ಬಂಧಿಸಿಕೊಂಡು ಮತ್ತೆ ಬರ್ತಾ ಇದ್ದೀರಿ. ಮತ್ತೆ ಇಲ್ಲಿ ಸೇವಕರು ಬಿಡುಗಡೆ ಮಾಡುವಾಗ ಬಿಡುಗಡೆ ಆಗುತ್ತದೆ. ಮತ್ತೆ ಹೋಗಿ ನಿಮ್ಮನ್ನು ನೀವು ಬಂಧಿಸಿಕೊಂಡು ಬರ್ತೀರ. ಒಂದು ಶಾಶ್ವತವಾಗಿ ಇರುವ ಬಿಡುಗಡೆ ಇರಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಶಾಶ್ವತವಾಗಿ ಇರುವ ಬಿಡುಗಡೆ ಯಾವಾಗ ಬರ್ತದೆ ಗೊತ್ತಾ? ದೇವರ ಸ್ವರವನ್ನು ಕೇಳುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರ ಸ್ವರಕ್ಕೆ ಕಿವಿ ತೆರೆಯಬೇಕಾದರೆ ಸರ್ಪದ ಸ್ವರಕ್ಕೆ ಕಿವಿಯನ್ನು ಮುಚ್ಚಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ನೀವು ಇರುವ ಸ್ಥಳ ಬದಲಾಗಬೇಕು, ನಿಮ್ಮ ಸಂಪರ್ಕ ಬದಲಾಗಬೇಕು, ನೀವು ಮಾತನಾಡುವ ವ್ಯಕ್ತಿಗಳು ಬದಲಾಗಬೇಕು. ದೇವರೊಂದಿಗೂ ನನಗೆ ಐಕ್ಯತೆ, ಸರ್ಪದೊಂದಿಗೂ ನನಗೆ ಐಕ್ಯತೆ. ಅವಳು ಹೋಗಿ ಸರ್ಪದೊಂದಿಗೆ ಮಾತನಾಡ್ತಾ ಇದ್ದ. ಸರ್ಪ ಈಗ ಹೇಳಿಕೊಡುತ್ತದೆ, ಏನು ಹೇಳಿದ್ರು ದೇವರು ನಿನಗೆ, ನೀನು ಸಾಯುವುದಿಲ್ಲಮ್ಮ. ದೇವರು ನನಗೇನೋ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ನೀನು ಸಾಯುವುದೇ ಇಲ್ಲ, ತಿನ್ನು ಈ ಹಣ್ಣನ್ನು, ತಿಂದ್ರೆ ನೀನು ಕೂಡ ದೇವರ ಹಾಗೆಯೇ ಆಗ್ಬಿಡ್ತೀಯ. ಹಲ್ಲೆಲೂಯಾ. ಸಭೆ ಒಳಗೆ ಸರ್ಪ ಬರುತ್ತದೆ. ಸಭೆ ಒಳಗೆ ಸರ್ಪ ಬಂದಾಗ ಸೇವಕರಿಗೆ ವಿರೋಧವಾಗಿ ಸುಳ್ಳುಗಳನ್ನು ಕಿವಿಗಳಲ್ಲಿ ಹೇಳುತ್ತದೆ. ಸೇವೆಗೆ ವಿರೋಧವಾಗಿ ಸುಳ್ಳುಗಳನ್ನು ಹೇಳುತ್ತದೆ. ದೇವರ ವಾಕ್ಯಕ್ಕೆ ವಿರೋಧವಾಗಿ ಸುಳ್ಳುಗಳನ್ನು ಹೇಳುತ್ತದೆ. ಕಿವಿಗಳನ್ನು ಮುಚ್ಚಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೆ, ದೇವರಿಗೂ ನಮಗೂ ಇರುವ ಸಂಬಂಧ ಯಾವುದರಲ್ಲಿದೆ? ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳಿದರು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನೀವು ಯೇಸುವಿನ ಕುರಿಗಳಾದರೆ ಕುರುಬನಾಗಿರುವ ಯೇಸುವಿನ ಸ್ವರ ಗೊತ್ತಾಗಬೇಕು. ಆಮೆನ್. ಸ್ವರ ಗೊತ್ತಾಗಿದ್ರೆ ತಾನೇ ನಿಮಗೆ ಕಿವಿ ಕೊಡುವುದು ಸಾಧ್ಯ. ನೀವು ನಡ್ಕೊಂಡು ಹೋಗ್ತೀರಾ ಬೀದಿಯಲ್ಲಿ, ನಿಮ್ಮ ತಂದೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮನ್ನು ಕರೆಯುವಾಗ ಏನ್ ಮಾಡ್ತೀರಾ? ಅವರ ಸ್ವರ ನಿಮಗೆ ಗೊತ್ತಾಗುವುದರಿಂದ ಬೇಗ ತಿರುಗಿ ನೋಡುತ್ತೀರಾ, ಪ್ರತಿಕ್ರಿಯೆ ಮಾಡ್ತಾ ಇದ್ದೀರಾ ಅಲ್ವಾ? ಕೇಳುವಾಗ ಅಲ್ಲಿ ಪ್ರತಿಕ್ರಿಯೆಯನ್ನು ಬರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಫಸ್ಟ್ ಕುರುಬನ ಸ್ವರ ನಮಗೆ ಗೊತ್ತಾಗಬೇಕು. ನೋಡುವುದನ್ನು ಬಗ್ಗೆ ಯೇಸು ಸ್ವಾಮಿ ಹೇಳಿಲ್ಲ,
ಕೇಳುವುದನ್ನು ಬಗ್ಗೆ ಹೇಳಿದರು. ಕೇಳಿಸ್ಕೊಳ್ಳುವ ಕೇಳಿಸಿಕೊಂಡು ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಇದೇ ಕುರುಬನು ಕುರಿಗಳ ಮಧ್ಯದಲ್ಲಿರುವ ಸಂಪರ್ಕ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನಾನು ದೇವರನ್ನು ನೋಡಬೇಕೆಂದ ಅವಶ್ಯಕತೆ ನನಗಿಲ್ಲ. ಆ ಸಂಪರ್ಕವನ್ನು ಬಗ್ಗೆ ಅಲ್ಲಿ ಮಾತನಾಡುತ್ತಾ ಇಲ್ಲ. ದೇವರನ್ನು ನಾನು ನೋಡಬೇಕು, ಆ ಅದ್ಭುತಗಳನ್ನು ಕಾಣಬೇಕು. ಅವುಗಳ ಆಧಾರದ ಮೇಲೆ ಅಲ್ಲ ನಮಗೂ ದೇವರಿಗಿರುವ ಸಂಪರ್ಕ. ಅದ್ಭುತಗಳಲ್ಲ ನಮಗೂ ದೇವರಿಗಿರುವ ಸಂಪರ್ಕ. ಹಲ್ಲೆಲೂಯ. ಆ ಅದ್ಭುತಗಳಾಗಿದ್ರೆ ಎಲ್ಲಾ ಇಸ್ರಾಯೇಲ್ ಜನರು ಎಲ್ಲಿ ಹೋಗಿರಬೇಕಿತ್ತು? ಕಾನಾನ್ ದೇಶದೊಳಗೆ ಹೋಗ್ಬೇಕಾಯಿತು. ಪರಲೋಕದಿಂದ ದೇವರು ಕೊಟ್ಟ ಮನ್ನವನ್ನು ತಿಂದರು, ಎಲ್ಲಾ ಅದ್ಭುತಗಳನ್ನು ನೋಡಿ ಅನುಭವಿಸಿದರು, ಅದ್ಭುತಗಳಲ್ಲಿ ಭಾಗವಹಿಸಿದರು. ಆದರೂ ಅವರಿಗೆ ಯಾರ ಸ್ವರ ಗೊತ್ತಾಗಲಿಲ್ಲ? ದೇವರ ಸ್ವರ ಗೊತ್ತಾಗಲಿಲ್ಲ. ಅದಕ್ಕೆ ಅಡವಿಯಲ್ಲೇ ಅವರೆಲ್ಲ ಸತ್ತರು. ಹಾಗಾದ್ರೆ ಅದ್ಭುತಗಳಲ್ಲ ಪ್ರಿಯರೇ, ದೇವರಿಗೂ ನಮಗೂ ಮಧ್ಯದಲ್ಲಿ ಇರುವ ಸಂಪರ್ಕ ಅದು ಸ್ವರವಾಗಿದೆ. ಆಮೇಲೆ ಅದು ಕಿವಿ ಕೊಡುವುದರಲ್ಲಿ ಇದೆ. ಹಲ್ಲೆಲೂಯ. ಈಗ ಈ ಸ್ತ್ರೀ ಏನ್ ಮಾಡಿದಳು? ಕಿವಿ ಕೊಟ್ಟಳು. ಆಮೇಲೆ ಏನ್ ಮಾಡಿದಳು? ಆಲೋಚಿಸಿದರು. ನೀವು ಕಿವಿ ಕೊಡುವ ವಿಷಯವನ್ನು ಆಲೋಚಿಸುತ್ತೀರಾ, ಎಲ್ಲ ವಿಷಯಗಳನ್ನು ಆಲೋಚಿಸುವುದಿಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನೀವು ಯಾವ ವಿಷಯಕ್ಕೆ ಕಿವಿ ಕೊಡುತ್ತೀರಾ, ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ? ಅದರ ಬಗ್ಗೆ ಆಲೋಚನೆ ಮಾಡುತ್ತೀರಾ. ಈಗ ಗೊತ್ತಾಗ್ತಾ ಇದೆಯಾ ಯಾಕೆ ಕೆಲವರ ಚಿಂತೆಗಳಲ್ಲಿ ಬಂಧನಗಳು? ಬೇರೊಬ್ಬರ ವಿಷಯವನ್ನು ಕೇಳಿದ್ದೀರಾ, ಅದನ್ನು ಆಲೋಚನೆ ಮಾಡ್ತಾ ಇದ್ದೀರಾ. ಅದು ದೇವರ ಸ್ವರ ಅಲ್ಲ, ಅದು ಸರ್ಪದ ಸ್ವರ. ಆ ಸರ್ಪದ ಸ್ವರ, ಅದನ್ನು ನೀವು ಆಲೋಚನೆ ಮಾಡುವಾಗ ಆ ಸ್ವರ ನಿಮ್ಮಲ್ಲಿ ಏನನ್ನು ಉಂಟು ಮಾಡುತ್ತದೆ? ಮರಣವನ್ನು ಉಂಟು ಮಾಡುತ್ತದೆ, ನೋವನ್ನು ಉಂಟು ಮಾಡುತ್ತದೆ, ಬಂಧನಗಳನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ಕೇಳುವುದು ಬಹಳ ಪ್ರಾಮುಖ್ಯ. ಕೇಳುವುದು, ಯಾಕಂದ್ರೆ ಕೇಳುವುದು ನೆಕ್ಸ್ಟ್ ಆಲೋಚನೆ ಆಗುತ್ತೆ. ಎಲ್ರಿ ಆಲೋಚಿಸಿ. ಆ ಸ್ತ್ರೀ ಏನು ಮಾಡಿದಳು? ಆಲೋಚಿಸಿ. ನೆಕ್ಸ್ಟ್ ಏನ್ ಮಾಡ್ತಾರೆ? ಗುಂಪಿನಲ್ಲಿ ಹ್ಮ್ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಆಮೆನ್. ಏನು ಆಲೋಚನೆ ಮಾಡಿದಳು? ಈ ಯೇಸು ಕ್ರಿಸ್ತನ ಆ ಉಡುಪನ್ನು ನಾನು ಮುಟ್ಟಿದರೆ ಸಾಕು, ಅಸುತ್ತಲಾಗಿರುವ ನಾನು ಶುದ್ಧವಾಗುತ್ತೇನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಆ ಯೇಸು ಕ್ರಿಸ್ತನು ಪರಿಶುದ್ಧವಾಗಿರುವ ದೇವರು. ಆಮೆನ್. ಆತನನ್ನು ನಾನು ಉಡುಪನ್ನು ಮುಟ್ಟಿದರೆ ಸಾಕಪ್ಪ, ಯೇಸುವಿನ ದೇಹವನ್ನು ನಾನು ಮುಟ್ಟಂಗಿಲ್ಲ, ಅದು ನನಗೆ ಅವಶ್ಯಕತೆ ಇಲ್ಲ. ಆ ಉಡುಪಲ್ಲಿ ಸಣ್ಣ ಒಂದು ಭಾಗವನ್ನು ನಾನು ಮುಟ್ಟಿದರೂ ಸಾಕು, ನನ್ನಲ್ಲಿರುವ ಅಸುತ್ತವೆಲ್ಲ ನೀಗಿ ಹೋಗಿ ನಾನು ಗುಣವನ್ನು ಹೊಂದಿಕೊಳ್ಳುತ್ತೇನೆ. ದೇವರ ವಾಕ್ಯವನ್ನು ನೀವು ಆಲೋಚನೆ ಮಾಡುವಾಗ ಅದು ನಿಮ್ಮಲ್ಲಿ ನಂಬಿಕೆಯನ್ನು ಉಂಟು ಮಾಡುತ್ತದೆ. ವಾಕ್ಯವನ್ನು ಕೇಳುವುದರಿಂದ ನಿಮ್ಮಲ್ಲಿ ನಂಬಿಕೆ ಉತ್ಪತ್ತಿಯಾಗುತ್ತದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರು ನಿಮ್ಮಲ್ಲಿ ಎದುರು ನೋಡುವುದು ಏನು ಗೊತ್ತಾ? ನಂಬಿಕೆ. ಎಲ್ರಿ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ಎಲ್ರಿ ನಂಬಿಕೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಕ್ಕಾಗುವುದಿಲ್ಲ. ಕ್ರೈಸ್ತ ಜೀವನ ನಂಬಿಕೆಯ ಆಧಾರದ ಮೇಲಿದೆ. ಏನು ನಂಬಿಕೆ? ಯೇಸು ಕ್ರಿಸ್ತನ ಮೇಲೆ ನಮಗಿರುವ ನಂಬಿಕೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇದೇ ನಮ್ಮ ಕ್ರೈಸ್ತ ಜೀವನದ ಒಂದು ಆಧಾರ. ಆಕೆಯಲ್ಲಿ ವಾಕ್ಯವನ್ನು, ಯೇಸುವಿನ ಸಮಾಚಾರವನ್ನು ಕೇಳಿದಾಗ ನಂಬಿಕೆ ಉಂಟಾಯಿತು. ಆಮೆನ್, ಹಲ್ಲೆಲೂಯ. ಆ ನಂಬಿಕೆಯಿಂದ ನೆಕ್ಸ್ಟ್ ಏನು ಉಂಟಾಯಿತು? ಕ್ರಿಯೆ ಬಂತು. ಏನು ಕ್ರಿಯೆ? ಯೇಸುವನ್ನು ಹುಡುಕಿ ಹೋಗುತ್ತಾರೆ. ಆಮೆನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಮ್ಮ ಕ್ರಿಯೆಗಳು ನಂಬಿಕೆಯಿಂದ ಹುಟ್ಟುವ ಕ್ರಿಯೆಗಳಾಗಬೇಕು. ಕ್ರಿಯೆ ಇಲ್ಲದೆ ಇರುವ ನಂಬಿಕೆ ಸತ್ತೋದ ನಂಬಿಕೆ ಎಂದು ಯಾಕೋಬನಲ್ಲಿ ನಾವು ನೋಡುತ್ತೇವೆ. ಆಮೆನ್. ನಮ್ಮ ಕ್ರಿಯೆಗಳು ಯಾವುದರ ಆಧಾರದ ಮೇಲೆ ಇರಬೇಕು? ಕ್ರಿಸ್ತನ ನಂಬಿಕೆಯ ಮೇಲೆ ಇರುವ ಆಧಾರದ ಮೇಲೆ ನಮ್ಮ ಕ್ರಿಯೆಗಳು ಹುಟ್ಟಿ ಬರಬೇಕು. ಆ ಸ್ತ್ರೀಗೆ ಬಂತು. ಯಾವ ಆಧಾರದ? ಯೇಸುವಿನ ಸಮಾಚಾರ, ಯೇಸುವಿನವನ್ನು ಬಗ್ಗೆ ಕೇಳಿದ ಆ ವಾಕ್ಯಗಳಿಂದ ಉಂಟಾದ ನಂಬಿಕೆ, ಆ ನಂಬಿಕೆಯಿಂದ ಉಂಟಾದ ಕ್ರಿಯೆಗಳು.
ಈಗ ಯೇಸು ಹತ್ರ ಆಕೆಯನ್ನು ಎಳ್ಕೊಂಡು ಬರ್ತಾ ಇದೆ. ಏನು ಮಾಡಿದ್ರು? ಹಿಂದಿಂದ ಬಂದು ಕಂಟಿನ್ಯೂ ಮಾಡೋಣ. ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಮುಟ್ಟಿದ ಕೂಡಲೇ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ನಾವು ಕರ್ತನ ನಾಮವನ್ನು ಹಲ್ಲೆಲೂಯಾ. ಈಕೆ ಬಂದು ಒಂದು ದೊಡ್ಡ ಪ್ರಾರ್ಥನೆ ಮಾಡಿದಲ್ಲ, ಯೇಸು ಹತ್ರ ಬಂದು ದೊಡ್ಡ ದೊಡ್ಡ ಪ್ರಾರ್ಥನೆಗಳೆಲ್ಲ ಮಾಡಿಕೊಂಡಲ್ಲ. ಸಣ್ಣ ನಂಬಿಕೆ, ವಾಕ್ಯಗಳನ್ನು ಕೇಳಿ ಆ ನಂಬಿಕೆ ಬಂತು, ಆ ನಂಬಿಕೆಯಿಂದ ಕ್ರಿಯೆ ಬಂತು. ಆ ವಾಕ್ಯಗಳನ್ನು ಆಲೋಚಿಸುತ್ತಾ ಇದ್ದರು. ನೀವು ವಾಕ್ಯವನ್ನು ಆಲೋಚಿಸಬೇಕು. ಹಲ್ಲೆಲೂಯಾ, ಆಮೆನ್. ಯಾವಾಗ ನೀವು ವಾಕ್ಯವನ್ನು ಆಲೋಚಿಸುತ್ತೀರಾ, ನಿಮ್ಮ ಮನಸ್ಸುಗಳು ರೂಪಾಂತರಗೊಳ್ಳುತ್ತವೆ. ಹಲ್ಲೆಲೂಯಾ, ಆಮೆನ್. ಬೇರೊಬ್ಬರು ನಿಮ್ಮನ್ನು ಬಗೆ ಹೇಳಿದ ಮಾತುಗಳನ್ನು ಆಲೋಚಿಸಬೇಡ್ರಿ, ಅಥವಾ ಬೇರೊಬ್ಬರ ಜೀವನವನ್ನು ಬಗ್ಗೆ ಆಲೋಚನೆ ಮಾಡಕ್ಕೆ ಹೋಗಬೇಡಿ. ದೇವರ ವಾಕ್ಯವನ್ನು ಬಗ್ಗೆ ನೀವು ಆಲೋಚಿಸಿ. ನಿಮ್ಮ ಪರಿಸ್ಥಿತಿಗಳು, ಕಷ್ಟಗಳನ್ನು ಬಗ್ಗೆ ಆಲೋಚನೆ ಮಾಡ್ತಾ ಕೂತ್ಕೋಬೇಡ್ರಿ. ದೇವರ ವಾಕ್ಯವನ್ನು ಆಲೋಚಿಸಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪರಿಸ್ಥಿತಿಗಳು ಎಲ್ಲಾ ಸಮಯದಲ್ಲೂ ನಿಮಗೆ ಅನುಕೂಲವಾಗಿ ಇರುವುದಿಲ್ಲ. ಆ ಪರಿಸ್ಥಿತಿಗಳನ್ನು ಬಗ್ಗೆನೇ ನೀವು ಚಿಂತಿಸುತ್ತಾ ಇದ್ರೆ ನಿಮ್ಮ ದೋಣಿ ಮುಳುಗಿ ಹೋಗುತ್ತದೆ. ದೇವರ ವಾಕ್ಯಗಳನ್ನು ಆಲೋಚನೆ ಮಾಡುವಾಗ ನಂಬಿಕೆ ಇಲ್ಲದೆ ಸತ್ತೋಗಿರುವ, ಒಣಗಿ ಹೋಗಿರುವ, ನಿರೀಕ್ಷೆ ಇಲ್ಲದೇ ಇರುವ ಒಂದು ಪರಿಸ್ಥಿತಿಯಾಗಿದ್ರು ದೇವರ ವಾಕ್ಯವು ಅಲ್ಲಿ ಜೀವವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಣ ನೆಲವಾಗಿರಬಹುದು. ದೇವರ ವಾಕ್ಯ ಬರುವಾಗ ಒಣ ನೆಲದಲ್ಲಿ ನದಿಗಳನ್ನು ಹರಿಯ ಮಾಡಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವರ ಪರಿಸ್ಥಿತಿಗಳನ್ನು ಕರ್ತನು ಇವತ್ತು ಬದಲಾಯಿಸಬಹುದು. ಹಲ್ಲೆಲೂಯಾ, ಆಮೆನ್. ಕೊನೆಯಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗುತ್ತೇವೆ. ಆಮೆನ್. ಪ್ರಾರ್ಥನೆ ಮಾಡುವಾಗ ಕೆಲವರ ಪರಿಸ್ಥಿತಿಗಳು, ಕೆಲವರ ಅನಾರೋಗ್ಯಗಳು, ಹಲ್ಲೆಲೂಯಾ, ಕರ್ತನು ಬಿಡುಗಡೆ ಮಾಡಲಿಕ್ಕೆ ಹೋಗುತ್ತಾ ಇದೆ. ನಂಬಿಕೆಯೊಂದಿಗೆ ನೀವು ಸ್ವೀಕರಿಸುತ್ತಾ ಇರಿ. ಆಮೆನ್, ಹಲ್ಲೆಲೂಯಾ. ಆಕೆ ಆಲೋಚಿಸಿದೆ. ಈಗ ಬಂದು ನಾನು ಯೇಸುವ ಆ ಉಡುಪನ್ನು ಮುಟ್ಟಿದರೆ ಸಾಕು. ಮುಟ್ಟಿದ ಕೂಡಲೇ 12 ವರ್ಷಗಳಾಗಿ ಕಷ್ಟಪಟ್ಟ ಆ ರಕ್ತ ಸುರಿಯುವಂಥದ್ದು, ಹರಿಯುವಂಥದ್ದು ನಿಂತೋಯಿತು. ಹಲ್ಲೆಲೂಯಾ. ಇದು ಸಂಪೂರ್ಣ ಬಿಡುಗಡೆ. ಹಲ್ಲೆಲೂಯಾ, ಇದು ಸಂಪೂರ್ಣ ಬಿಡುಗಡೆ. ಆಕೆ ತನ್ನ ದೇಹವನ್ನು ಪರೀಕ್ಷಿಸಿ ನೋಡುವಾಗ ಆಕೆ ಕಂಡುಕೊಳ್ಳುತ್ತಾಳೆ, ನಾನು ಗುಣವಾಗಿದ್ದೇನೆ. ಹಲ್ಲೆಲೂಯಾ, ನಾನು ಗುಣವಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಇವತ್ತು ಗುಣಪಡಿಸಲಿಕ್ಕಿದ್ದಾರೆ. ನಿಮ್ಮ ಮಾನಸಿಕವಾಗಿರುವ ರೋಗಗಳು, ನಿಮ್ಮ ದೇಹದಲ್ಲಿರುವ ರೋಗಗಳನ್ನು ಕರ್ತನು ಇವತ್ತು ಗುಣಪಡಿಸಕ್ಕೆ ಹೋಗುತ್ತಾರೆ. ಹಲ್ಲೆಲೂಯಾ. ಕೆಲವರು ಮಾನಸಿಕವಾಗಿ ರೋಗಗಳಲ್ಲಿ ಒಳಪಟ್ಟಿದ್ದೀರಿ. ಸೈತಾನನು ಮಾನಸಿಕವಾಗಿ ನಿಮ್ಮ ಮನಸ್ಸುಗಳಲ್ಲಿ ಸುಳ್ಳುಗಳನ್ನು ಹೇಳಿ, ದೇವರ ಮಾತನ್ನು ಕಿವಿ ಕೊಡದೆ, ಆಲೋಚಿಸಕ್ಕೆ ಅವಕಾಶವಿಲ್ಲದೆ, ಆತನ ವಿಷವನ್ನು, ಸೈತಾನನ ಸುಳ್ಳುಗಳನ್ನು ನೀವು ಆಲೋಚನೆ ಮಾಡುತ್ತಾ ಇರೋದರಿಂದ ಅದು ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ರೋಗಗಳಾಗಿ ಬಂದು ನಿಮ್ಮನ್ನು ಬಂಧಿಸಿ ಇಟ್ಟಿದೆ. ಇವತ್ತು ಕರ್ತನು ನಿಮ್ಮನ್ನು ಮುಟ್ಟಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಕೆ ಬಂದು ಆತನ ಉಡುಪನ್ನು ಮುಟ್ಟುವಾಗ ಗುಣವಾಯಿತು. ಪ್ರೈಸ್ ದಿ ಲಾರ್ಡ್. ಹೇಳ್ರಿ, ಗುಣವಾಯಿತು, ಗುಣವಾಯಿತು, ಗುಣವಾಯಿತು. ಆಮೆನ್. ನಾವು ಆರಾಧಿಸುವ ದೇವರು ಗುಣಪಡಿಸುವ ಕರ್ತನು. ಹಲ್ಲೆಲೂಯಾ, ಗುಣಪಡಿಸುವ ದೇವರು. ಆಮೆನ್. ಕಂಟಿನ್ಯೂ ಮಾಡಿ ವಾಕ್ಯ. ನೆಕ್ಸ್ಟ್ ಏನಾಯ್ತು? ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿ ತಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂದಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು
ಜನರು ನಿನ್ನನ್ನು ನೂಕುವುದನ್ನ ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳ್ತೀಯಲ್ಲ ಎಂದು ಹೇಳಿದರು. ನೋಡ್ರಿ, ಹಲ್ಲೆಲೂಯಾ. ಯೇಸು ಸ್ವಾಮಿ ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇರುವುದರಿಂದ ಎಲ್ಲರೂ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆಂದ ಅರ್ಥ ಅಲ್ಲ. ಹಲ್ಲೆಲೂಯಾ. ಎಲ್ಲರನ್ನು ಬಿಡುಗಡೆಗಳನ್ನು ಹೊಂದಿಕೊಳ್ಳುತ್ತಾರೆಂದ ಅರ್ಥ ಅಲ್ಲ. ಯೇಸು ಸ್ವಾಮಿ ಇರುವುದು ಸತ್ಯ. ಆದರೆ ಯೇಸು ಸ್ವಾಮಿ ಒಳಗಿರುವ ಆ ಬಲ, ಆ ಶಕ್ತಿ ನನ್ನೊಳಗೆ ಬರಬೇಕಾದರೆ ಅದಕ್ಕೆ ಬೇಕಾಗಿರುವುದು ನಂಬಿಕೆ. ನಂಬಿಕೆಯಿಂದ ಹುಟ್ಟಿ ಬರುವ ಕ್ರಿಯೆ ನಮಗೆ ಬೇಕಾಗುತ್ತದೆ. ಈಗಲೂ ಈ ಕ್ಷಣದಲ್ಲೂ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಪ್ರಿಯರೇ, ಯೇಸು ಕ್ರಿಸ್ತನ ಶಿಷ್ಯರು ಜೊತೆಯಲ್ಲೇ ಇದ್ದಾರೆ. ದೊಡ್ಡ ಗುಂಪು ಜನರು ಯೇಸುವನ್ನು ಹಿಂಬಾಲಿಸುತ್ತಾ ಇದ್ದಾರೆ. ಆದರೆ ಅವರಿಗೆಲ್ಲ ಏನು ಆಗಲಿಲ್ಲ. ಯೇಸು ಪಕ್ಕದಲ್ಲಿ ಇದ್ದಾರೆ. ಯೇಸುವಿನ ದೇಹವನ್ನು ಮುಟ್ಟುತ್ತಾ ಇದ್ದಾರೆ. ಮುಟ್ಟುತ್ತಾ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೋ ಜನರು ಯೇಸು ಸ್ವಾಮಿ ಬಟ್ಟೆಗಳನ್ನು ಕೂಡ ಮುಟ್ತಾ ಇದ್ದಾರೆ. ಯೇಸು ಸ್ವಾಮಿ ಬಟ್ಟೆಗಳು ಬೇರೊಬ್ಬರ ಮೂಲೆ ಮುಟ್ತಾ ಇದೆ. ಯಾಕಂದ್ರೆ ಅಷ್ಟು ಗುಂಪು ಜನರು. ಅದಕ್ಕೆ ಶಿಷ್ಯರು ಹೇಳ್ತಾರೆ, ಏನು ಯೇಸು ಸ್ವಾಮಿಯ ನನ್ನನ್ನು ಯಾರು ಮುಟ್ಟಿದರೆಂದು ಈ ಗುಂಪಲ್ಲಿ ಬಂದು ನೀವು ಕೇಳ್ತಾ ಇದ್ದೀರಲ್ಲ, ಯಾರು ಬಂದು ನಿಮ್ಮನ್ನು ಮುಟ್ತಾರೆ? ನೋಡ್ರಿ, ನಿಮ್ಮನ್ನು ಸುತ್ತಲೂ ನೋಡ್ರಿ, ಎಲ್ಲ ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ. ನೀವು ಅದೆಲ್ಲ ಕಂಡುಕೊಂಡು ನೋಡ್ತಾ ಇದ್ದೀರಿ. ಆದ್ರೂ ನೀವು ಇಂತಹ ಮಾತು ಹೇಗೆ ಕೇಳ್ತೀರಿ? ಎಲ್ಲರೂ ಮುಟ್ಟುವುದಕ್ಕೂ ಈ ಸ್ತ್ರೀ ಮುಟ್ಟಿದಕ್ಕೂ ವ್ಯತ್ಯಾಸ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಮುಟ್ಟುವುದು ಅದು ಅಲ್ಲ. ಈ ಸ್ತ್ರೀ ಮುಟ್ಟಿದ್ದು ಸ್ವಲ್ಪ ವ್ಯತ್ಯಾಸ. ಇದು ನಂಬಿಕೆಯಿಂದ ಬಂದಂತ ಕ್ರಿಯೆ. ಹಲ್ಲೆಲೂಯಾ, ನಂಬಿಕೆಯಿಂದ ಬಂದ ಕ್ರಿಯೆ. ಆಮೇಲೆ ದೇವರು ಯಾಕೆ ಈ ಲೋಕದಲ್ಲಿ ಇದ್ದಾರೆ? ನಿಜವಾಗಲೂ ದೇವರಿದ್ರೆ ಯಾಕೆ ಇದೆಲ್ಲ ನಡೀತಾ ಇದೆ? ದೇವರಿದ್ರೆ ಯಾಕೆ ಅಲ್ಲಿ ಒಂದು 20 ಜನರು ಸತ್ತೋರು ಯಾಕೆ ಕಾಪಾಡಲಿಲ್ಲ? ಇಲ್ಲಿ ಒಂದು 40 ಜನರು ಸತ್ತೋದ್ರು ಯಾಕೆ ಕಾಪಾಡಲಿಲ್ಲ? ಕ್ರೈಸ್ತರ ಕುಟುಂಬಗಳಲ್ಲಿ ಕೇಳ್ತಾರೆ, ದೇವರಿದ್ರೆ ನನಗೆ ಯಾಕೆ ಈ ರೋಗ ಗುಣವಾಗಲಿಲ್ಲ? ದೇವರು ಇದ್ದಾರಪ್ಪ. ದೇವರಿದ್ರೆ ನಿನಗೆಲ್ಲ ಆಗಬೇಕೆಂದ ಅರ್ಥನ? ಆಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಇದ್ದಾರೆ. ಕೆಲವೊಂದು ಆಶೀರ್ವಾದಗಳು ಅದು ಕಾಮನ್ ಆಗಿ ಎಲ್ಲರಿಗೂ ಸಿಗ್ತದೆ. ಆದರೆ ದೇವರಿಂದ ಏನಾದರೂ ನಾವು ಸ್ವೀಕರಿಸಿಕೊಳ್ಳಬೇಕಾದ್ರೆ ಅದಕ್ಕೆ ನಂಬಿಕೆಯಿಂದ ಉತ್ಪತ್ತಿಯಾಗಿ ಬರುವ ಕ್ರಿಯೆಗಳು ಬೇಕಾಗುತ್ತದೆ. ಯೇಸು ಸ್ವಾಮಿ ಲೋಕದಲ್ಲಿ ಇದ್ರು. ಎಲ್ಲರೂ ಗುಣವನ್ನು ಹೊಂದಿಕೊಂಡ್ರ? ಇಲ್ಲ. ನಂಬಿಕೆ ಇದ್ದವರು ಮಾತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಂಬಿಕೆಯಿಂದ ಬರುವ ಕ್ರಿಯೆಗಳು ಯೇಸು ಕ್ರಿಸ್ತನಿಂದ ಆ ಅದ್ಭುತಗಳನ್ನು ಸ್ವೀಕರಿಸುತ್ತದೆ. ಆಮೆನ್. ನಂಬಿಕೆ ಇರುವ ಹೃದಯಗಳು ಸ್ವೀಕರಿಸುತ್ತದೆ. ಹಲ್ಲೆಲೂಯಾ. ಈಕೆಯಲ್ಲಿ ನಂಬಿಕೆ ಇತ್ತು. ಆ ನಂಬಿಕೆ ಕ್ರಿಯೆ ಆಗಿ ಆ ಬಟ್ಟೆಯನ್ನು ಮುಟ್ಟುವಾಗ, ಯೇಸುವಿನ ಉಡುಪನ್ನು ಮುಟ್ಟುವಾಗ, ಸ್ತೋತ್ರ, ಆ ನಂಬಿಕೆಯಿಂದ ಯೇಸು ಸ್ವಾಮಿಯಲ್ಲಿದ್ದ ಗುಣಪಡಿಸುವ ಶಕ್ತಿಯನ್ನು ಸ್ವೀಕರಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಕೆಲವರ ಹೃದಯಗಳು ಸ್ವೀಕರಿಸಿಕೊಳ್ಳುತ್ತದೆ. ಕೆಲವರ ಹೃದಯಗಳು ದೇವರ ವಾಕ್ಯವನ್ನು ವಿರೋಧಿಸುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೃದಯಗಳು ಕಠಿಣವಾಗಿದ್ದರೆ ಅದು ಸ್ವೀಕರಿಸುವುದಿಲ್ಲ. ಕಠಿಣವಾದ ಹೃದಯಗಳೊಂದಿಗೆ ಕೂತಿರುವ ಒಂದು ವ್ಯಕ್ತಿಯಲ್ಲಿ ದೇವರ ಕ್ರಿಯೆಗಳನ್ನು ಮಾಡಕ್ಕಾಗಲ್ಲ. ಅಪನಂಬಿಕೆ ಇರುವ ಹೃದಯದಲ್ಲಿ ದೇವರು ಅದ್ಭುತ ಮಾಡಕ್ಕಾಗಲ್ಲ. ದೇವರನ್ನು ಮೆಚ್ಚಿಸಬೇಕಾದರೆ ನಮಗೆ ಬೇಕಾಗಿರೋದು ಒಂದು ನಂಬಿಕೆ. ಆತನನ್ನು ನಂಬಬೇಕು. ಹಲ್ಲೆಲೂಯಾ, ಸ್ತೋತ್ರ. ಆಕೆ ನಂಬಿಕೆಯಿಂದ ಬಂದು ಮುಟ್ಟಿದ ಕೂಡಲೇ ಯೇಸು ಕ್ರಿಸ್ತನಲ್ಲಿರುವ ಶಕ್ತಿ, ಆ ಗುಣಪಡಿಸುವ ಶಕ್ತಿ ಹೊರಟು ಬಂದು ಆ ರೋಗವನ್ನು ಗುಣಪಡಿಸುತ್ತದೆ. ಈಗ ಗೊತ್ತಾಯಿತು. ಯೇಸು ಸ್ವಾಮಿ ಕೇಳಿದ ಕೂಡಲೇ ಆಕೆಗೆ ಗೊತ್ತಾಯಿತು. ಆಕೆ ಒಳಗೆ ಭಯ. ನಾನು ನಂಬುತ್ತೇನೆ, ಜನರೆಲ್ಲ ಅಸುತ್ತಲೋ ಎಂದು ಹೇಳ್ತಾ ಇದ್ದಿರೋದ್ರಿಂದ ಈಗೋ ತನ್ನನ್ನು ಮರೆ ಮಾಡಿಕೊಂಡು ಯಾರಿಗೂ ಗೊತ್ತಿಲ್ಲದೆ ಬಂದು, ಯಾಕೆ ಯೇಸು ಸ್ವಾಮಿ ಹತ್ರ ಬಂದು ಆಕೆ ಪ್ರಾರ್ಥನೆ ಮಾಡಲಿಲ್ಲ? ಅಸುತ್ತಲು. ಆ ಸಂಪ್ರದಾಯಗಳೆಲ್ಲ ಹೇಳ್ತಾ ಇದೆ, ನೀನು ಅಸುತ್ತಲು. ಸಾಧಾರಣವಾಗಿರುವ ವ್ಯಕ್ತಿಗಳ ಹತ್ರ ಹೋಗಕ್ಕಾಗಲ್ಲ. ಅಷ್ಟು ದೊಡ್ಡ ವ್ಯಕ್ತಿ, ಮೆಸ್ಸಿಯನು, ರಕ್ಷಕನು,
ಆ ದೇವರ ಹತ್ರ ನಾನು ಹೇಗೆ ಅಶುದ್ಧಲಾಗಿ ನಾನು ಹೋಗಲಿ? ಅದಕ್ಕೆ ಆತನಿಗೆ ಗೊತ್ತಿಲ್ಲದೆ ಆತನ ಉಡುಪು ನನಗೆ ಸಾಕಪ್ಪ. ಹಿಂದಿನಿಂದ ಬಂದು ಯೇಸು ಸ್ವಾಮಿಗೆ ಗೊತ್ತಿಲ್ಲ. ನೋಡ್ರಿ, ನಂಬಿಕೆಯನ್ನು ಪರಲೋಕ ಗೌರವಿಸುತ್ತಾರೆ. ಹಲ್ಲೆಲೂಯಾ. ನಿಮ್ಮ ನಂಬಿಕೆಯನ್ನು ದೇವರು ಗೌರವಿಸುತ್ತಾರೆ. ಆಮೆನ್. ಹಲ್ಲೆಲೂಯಾ. ಜನರು ನಿಮ್ಮನ್ನು ನಿರಾಕರಣೆ ಮಾಡಬಹುದು, ಏನೇ ಮಾಡಬಹುದು, ಆದ್ರೆ ನೀವು ದೇವರನ್ನು ನಂಬುವಾಗ ದೇವರು ನಿಮ್ಮ ನಂಬಿಕೆಯನ್ನು ಗಣಪಡಿಸಿ ಗೌರವ ಪಡಿಸುತ್ತಾರೆ. ಹಲ್ಲೆಲೂಯಾ. ಯೇಸುವಿನ ಮೇಲೆ ನಂಬಿಕೆ ಇಡುವ ವ್ಯಕ್ತಿಯ ಮುಖ ಅದು ಲಜ್ಜೆಗೆ ಗುರಿಯಾಗುವುದಿಲ್ಲ, ಅದು ಪ್ರಕಾಶಿಸುತ್ತದೆ, ಅದು ನಾಚಿಕೆಯಾಗುವುದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ನಂಬಿ ನೀವು ಬರುವಾಗ ನಿಮ್ಮ ಮುಖಗಳನ್ನು ದೇವರು ನಾಚಿಕೆಗೆ ಬಿಟ್ಟು ಕೊಡುವುದಿಲ್ಲ, ನಿಮಗೆ ಅದ್ಭುತ ಮಾಡೇ ಮಾಡುತ್ತಾರೆ. ಹಲ್ಲೆಲೂಯಾ. ಈ ಕೈಯಲ್ಲಿ ಧೈರ್ಯ ಇಲ್ಲ. ಯೇಸು ಸ್ವಾಮಿ ಮುಂದೆ ಬಂದು ಬೇಡುವುದಕ್ಕೆ ಧೈರ್ಯ ಇಲ್ಲ. ಹಿಂಭಾಗದಿಂದ ಬಂದು ಉಡುಪನ್ನು ಹುಡುಕಿರುವುದು ಗುಣವಾಯಿತು. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಆಕೆಯನ್ನು ಹಾಗೆ ಬಿಡಲಿಲ್ಲ. ಯೇಸು ಸ್ವಾಮಿಗೆ ಗೊತ್ತಿತ್ತು, ಯೇಸು ಸ್ವಾಮಿಗೆ ಗೊತ್ತಿತ್ತು. ಈಕೆ ಬರುವಾಗಲೇ ಯೇಸು ಸ್ವಾಮಿಗೆ ಗೊತ್ತಿತ್ತು. ಯೇಸು ಸ್ವಾಮಿ ಕಾಯ್ತಾ ಇದ್ದಾರೆ, ಆಕೆಯ ನಂಬಿಕೆಯನ್ನು ನೋಡುತ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಯೇಸು ಸ್ವಾಮಿಗೆ ಗೊತ್ತು. ಈಗ ತಕ್ಷಣ ಯೇಸು ಸ್ವಾಮಿ ಕೇಳಿದರು, ನನ್ನನ್ನು ಯಾರಪ್ಪ ಮುಟ್ಟಿದರು? ಆಗ ಆ ಸ್ತ್ರೀ ಹೊರ ಬರ್ತಾ ಇದ್ದಾರೆ. ಬಂದು ಏನು ಹೇಳ್ತಾರೆ ನೋಡ್ರಿ. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ, ಈಕೆಯನ್ನು ನಾನು ಕಾಣಬೇಕು, ನನ್ನನ್ನು ಮುಟ್ಟಿ ಆ ಗುಣವನ್ನು ಹೊಂದಿಕೊಂಡ ವ್ಯಕ್ತಿ ಯಾರು ನಾನು ನೋಡಬೇಕು. ಹಾಗಾದ್ರೆ ಯೇಸು ಸ್ವಾಮಿಗೆ ಗೊತ್ತಿಲ್ವಾ? ಗೊತ್ತು. ಮತ್ತೆ ಯಾಕೆ ಆ ವಾಕ್ಯ ಹೇಳಿದರು, ನಾನು ಆಕೆಯನ್ನು ನೋಡಬೇಕು? ಬರಕ ಮುಂಚೆನೂ ಯೇಸು ಸ್ವಾಮಿಗೆ ಗೊತ್ತು, ಬಂದಾಗಲೂ ಯೇಸು ಸ್ವಾಮಿಗೆ ಗೊತ್ತು. ಯೇಸು ಸ್ವಾಮಿ ಉಡುಪನ್ನು ಆಕೆ ಮುಟ್ಟಿದಾಗಲೂ ಆಕೆ ಯಾರಂತ ಯೇಸು ಸ್ವಾಮಿಗೆ ಗೊತ್ತು. ಗುಣಪಡಿಸುವುದು ಯೇಸು ಸ್ವಾಮಿನೇ ಗುಣ ಮಾಡಿದರು. ಆದರೂ ಕೇಳ್ತಾ ಇದ್ದಾರೆ, ಆದರೂ ನೋಡ್ತಾ ಇದ್ದಾರೆ, ಆ ವ್ಯಕ್ತಿಯನ್ನು ನಾನು ನೋಡಬೇಕು. ಯಾಕೆ ಗೊತ್ತಾ? ಯೇಸು ಸ್ವಾಮಿಗೆ ಗೊತ್ತಿಲ್ಲದೆ ಇರುವ ಕಾರಣ ಅಲ್ಲ, ಈಕೆಯನ್ನು ಸುತ್ತಲು ಎಂದು ಎಲ್ಲ ಜನರಿಗೆ ನನ್ನ ಬಾಯಿಂದ ಘೋಷಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಈ ಸಮುದಾಯ ಹೇಳ್ತಾ ಇದ್ದಲ್ವಾ, ಈಕೆ ಅಸುತ್ತಲು ಆಕೆಯ ಹೃದಯನು ಕೂಡ ಅದನ್ನು ನಂಬುತ್ತಾ ಇತ್ತು. ಅದಕ್ಕೆ ಯೇಸು ಸ್ವಾಮಿಯನ್ನು ಮುಂಭಾಗದಿಂದ ಬಂದು ಮುಟ್ಟಲಿಲ್ಲ, ಹಿಂಭಾಗದಿಂದ. ಯಾಕಂದ್ರೆ ಆಕೆಯು ಕೂಡ ನಂಬ್ತಾ ಇದ್ದಿಲ್ಲ, ಹೌದು ನಾನು ಅಸುತ್ತಲು. ಆದ್ರೆ ಯೇಸು ಸ್ವಾಮಿ ಯಾಕೆ ಆಕೆಯನ್ನು ಹೊರ ತಂದ್ರು ಗೊತ್ತಾ? ಈ ಸಮುದಾಯಕ್ಕೆ ಡಿಕ್ಲೇರ್ ಮಾಡಬೇಕು, ಘೋಷಿಸಿ ಹೇಳಬೇಕು, ಈ ಕ್ಷಣದಿಂದ ನೀನು ಅಸುತ್ತಲಿಲ್ಲ, ನಾನು ನಿನ್ನನ್ನು ಶುದ್ಧ ಮಾಡಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನು ಮುಂದೆ ಈ ಲೋಕದಲ್ಲಿರುವ ಯಾವ ವ್ಯಕ್ತಿಯ ಬಾಯು ನಿನ್ನನ್ನು ತೀರ್ಪು ಮಾಡಬಾರದು. ಯಾರು ನಿನ್ನನ್ನು ಇನ್ನು ಮುಂದೆ ಅಸುತ್ತಲು ಎಂದು ಹೇಳಬಾರದು. ಯಾಕೆಂದರೆ ನಾನೇ ನಿನ್ನನ್ನು ಶುದ್ಧಪಡಿಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಪ್ರೀತಿಯುಳ್ಳ ದೇವರು. ಎಲ್ಲ ಜನರ ಮುಂದೆ ಘೋಷಿಸಿ ಹೇಳುತ್ತಾರೆ, ಇವತ್ತಿಂದ ನೀನು ಶುದ್ಧಲು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಎಲ್ಲರಿಗೂ ಗೊತ್ತಾಯಿತು, ದೇವರು ಆಕೆಯ ಜೀವನದಲ್ಲಿ ಅದ್ಭುತ ಮಾಡಿದ. ಕಂಟಿನ್ಯೂ ಮಾಡಿ ವಾಕ್ಯ. ಆ ಹೆಂಗಸು ತನಗಾದದ್ದನ್ನು ತಿಳಿದುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆಮೆನ್. ಯೇಸು ಸ್ವಾಮಿಗೆ ಅಡ್ಡ ಬಿದ್ದು ಇದ್ದ ಸಂಗತಿ ಎಲ್ಲ ಹೇಳಿದಳು. ಅದಕ್ಕೆ ಯೇಸು ಸ್ವಾಮಿ ಕೇಳಿದರು. ಯೇಸು ಸ್ವಾಮಿ ಅದ್ಭುತ ಮಾಡಿದರು, ಆದರೆ ನೀನು ಹೊರ ಬರಬೇಕು. ಆಮೇಲೆ ಆ ಅದ್ಭುತಕ್ಕೆ ನೀನು ಸಾಕ್ಷಿ ಕೊಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮವನ್ನು ನೀನು ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವು ಸಭೆಗಳಲ್ಲಿ ಸಾಕ್ಷಿ ಹೇಳುವುದರ ಮುಖಾಂತರವಾಗಿ ಕರ್ತನ ನಾಮವನ್ನು ನಾವು ಮಹಿಮೆ ಪಡಿಸುತ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತೆ ದೇವರು ಏನು ಹೇಳ್ತಾರೆ? ಆತನು ಆಕೆಗೆ ಮಗಳೇ
ಮಗಳೇ. ನೋಡ್ರಿ, ಆ ಮಗಳೇ ಅಂಡರ್ಲೈನ್ ಮಾಡಿ. ಯೇಸು ಸ್ವಾಮಿ ಒಬ್ಬ ಹೆಂಗಸನ್ನು ಮಗಳೇ ಎಂದು ಕರೆಯುವಂಥದ್ದು ಈ ಹೆಂಗಸು. ಹಲ್ಲೆಲೂಯಾ. ಮಗಳೇ, ಆಕೆಯ ಸ್ಥಾನ ಬದಲಾಯಿತರಿ. ಆಮೇಲೆ ನಂಬಿಕೆಯಿಂದ ಯೇಸು ಸ್ವಾಮಿ ಹತ್ರ ರೋಗಗಳೊಂದಿಗೆ ಅಶುದ್ಧಲಾಗಿ, ಆಮೇಲೆ ಸ್ತೋತ್ರ, ಮಾನಸಿಕವಾಗಿ ರೋಗ ನೋವು, ದೇಹದಲ್ಲಿ ಭೌತಿಕವಾಗಿಯೂ ರೋಗ ನೋವು, ಸ್ತೋತ್ರ. ಯೇಸು ಸ್ವಾಮಿ ಮುಂದೆ ಬಂದು ಬೇಡಿಕೊಳ್ಳಕ್ಕೆ ಧೈರ್ಯ ಇಲ್ಲ. ಹಿಂಭಾಗದಿಂದ ಬಂದು ಉಡುಪನ್ನು ಮುಟ್ಟಿದ ಆಕೆಯನ್ನು ಯೇಸು ಸ್ವಾಮಿ ಗುಣಪಡಿಸಿ ಎಲ್ಲರ ಮುಂದೆ ಸುತ್ತಲು ಎಂದು ತೀರ್ಪು ಮಾಡಿದರು. ಮಾತ್ರ ಅಲ್ಲ, ನೀನು ನನ್ನ ಮಗಳು ಎಂದು ಹೇಳಿ ಆ ಮಗಳ ಸ್ಥಾನವನ್ನು ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕವು ಅಸುತ್ತನು ಅಸುತ್ತಲೆಂದು ಹೇಳಬಹುದು, ಆದರೆ ದೇವರು ನಿಮ್ಮನ್ನು ನೋಡಿ ಹೇಳ್ತಾರೆ, ನೀನು ನನ್ನ ಮಗನು, ನೀನು ನನ್ನ ಮಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂವರ್ಗನೆ ಬದಲಾಯಿತು. ಎಂದ ಒಂದು ಸ್ಥಾನ, ದೇವರ ಮಗನಾಗಿ ಮಗಳಾಗಿ, ನೀನು ನನ್ನ ಮಗಳು, ಮಗಳೇ. ಆಮೇಲೆ ಮಗಳೇ ಎಂದು ಹೇಳುವಾಗ ಆ ಒಂದು ಸ್ಥಾನನೇ ಸಾಕು. ಹಲ್ಲೆಲೂಯಾ. ದೇವರು ಒಬ್ಬ ವ್ಯಕ್ತಿಯನ್ನು ಮಗಳ ಎಂದು ಹೇಳುವಾಗ ಇದಕ್ಕಿಂತ ಹೆಚ್ಚು ಸ್ಥಾನ ಏನು ಬೇಕು? ದೇವರು ಒಬ್ಬ ವ್ಯಕ್ತಿಗೆ ತಂದೆಯಾಗುವಾಗ ಏನಾದ್ರೂ ಆ ವ್ಯಕ್ತಿಯ ಜೀವನದಲ್ಲಿ ಕೊರತೆ ಇರ್ತದ? ಇರಲ್ಲ. ಹಲ್ಲೆಲೂಯಾ. ತಂದೆಯ ಸ್ಥಾನ ನಿಮ್ಮನ್ನು ಮಗನಾಗಿ ಮಗಳಾಗಿ ಆ ಸ್ಥಾನವನ್ನು ಕೊಟ್ಟು, ಆಮೇಲೆ ಹಾಗಾದ್ರೆ ಅರ್ಥ ಇದು, ಇವತ್ತಿಂದ ಈ ಕ್ಷಣದಿಂದ ನೀನು ನನ್ನ ಮಗಳು, ಅಂದ್ರೆ ನಿನ್ನ ಎಲ್ಲಾ ಕಾರ್ಯಗಳು ನನ್ನದು, ನಿನಗೆ ಬೇಕಾಗಿರುವ ಎಲ್ಲವನ್ನು ನಾನೇ ನೋಡಿಕೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ನಾನೇ ನಿನ್ನನ್ನು ನಡೆಸುತ್ತೇನೆ, ನಾನೇ ನಿನಗೆ ಒದಗಿಸಿ ಕೊಡುತ್ತೇನೆ. ಹಲ್ಲೆಲೂಯಾ. ಆ ಸ್ಥಾನವನ್ನು ಆ ಸ್ತ್ರೀಗೆ ಕೊಡು. ಅಲ್ಲಿ ಗುಣಪಡಿಸಿದ್ದು ಬರೀ ರೋಗವನ್ನು ಮಾತ್ರ ಅಲ್ಲ. ನಾವೆಲ್ಲರೂ ತಿಳ್ಕೊಳ್ತೀವಿ, ಬರೀ ರೋಗ ಮಾತ್ರ ಅಲ್ಲ, ಮಾನಸಿಕವಾಗಿದ್ದ ಕಾರ್ಯವನ್ನು ದೇವರು ಪುನಃಸ್ಥಾಪನೆ ಮಾಡಿದ್ದಾರೆ. ದೇಹದಲ್ಲೂ ಬಿಡುಗಡೆ, ಮಾನಸಿಕವಾಗಿಯೂ ಬಿಡುಗಡೆ. ಅದು ಮಾತ್ರ ಅಲ್ಲ, ಮಗಳು ಅನ್ನುವ ಸ್ಥಾನ, ಇದು ದೊಡ್ಡ ಒಂದು ಆಶೀರ್ವಾದ. ದೇಹದಲ್ಲಿ ಕೊಡಲ್ಪಟ್ಟ ಆ ಒಂದು ಆರೋಗ್ಯಕ್ಕಿಂತ ಹೆಚ್ಚು ಮಗಳು ಅನ್ನುವ ಸ್ಥಾನ ಶ್ರೇಷ್ಠವಾದ ಒಂದು ಆಶೀರ್ವಾದ. ಹಲ್ಲೆಲೂಯಾ. ನಾವು ಈಗ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುತ್ತೇವೆ. ಕರ್ತನು ನಿಮ್ಮನ್ನು ಮುಟ್ಟಲಿಕ್ಕೆ ಹೋಗುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ನಿಮಗೆ ಬೇಕಾಗಿರೋದು ಆಮೆನ್, ಸ್ತೋತ್ರ. ಇವತ್ತು ದೇವರು ನನ್ನನ್ನು ಮುಟ್ಟುತ್ತಾರೆ, ನನ್ನ ನಾಚಿಕೆಗಳನ್ನು ನನ್ನಿಂದ ತೆಗೆದು ಹಾಕುತ್ತಾರೆ. ನಂಬಿಕೆಯಿಂದ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ರೀಹಾಮ ಶಾಂದಾಲ ಯಾಕು ನಾಮನ ಓ ರಿಬನ ರದಿಯಾ ನುರಹ ಮೌಷಿ ಅಂದಲ ಓ ರೀಹಬುನಾ ಲರಹ ಮೌಷಿ ಅಂದಲ ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಜೀಸಸ್, ಓ ಪ್ರೀತಿಯ ದೇವರ ಪ್ರಸನ್ನತೆ, ಗುಣಪಡಿಸುವ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಓ ಹಲ್ಲೆಲೂಯಾ. ಎಲ್ಲ ಕಥೆಗಳನ್ನು ಬದಲಾಯಿಸುವ ಕರ್ತನ, ಓ ಹಲ್ಲೆಲೂಯಾ. ನಿಮ್ಮ ಸ್ಥಾನವನ್ನು ಬದಲಾಯಿಸುವ ಕರ್ತನ, ಓ ಹಲ್ಲೆಲೂಯಾ. ದೇವರು ಎಲ್ಲ ಜನರ ಮುಂದೆ ಆಕೆಯ ನಂಬಿಕೆಯನ್ನು ಗೌರವಪಡಿಸಿದರು. ಆ ಸ್ತ್ರೀಯ ನಂಬಿಕೆಯನ್ನು ದೇವರು ಗಣಪಡಿಸಿ ಎಲ್ಲರ ಮುಂದುಗಡೆ ದೇವರು ಘೋಷಿಸಿದರು, ಇವತ್ತಿಂದ ನೀನು ಸುತ್ತಲಾಗಿದೆಯಾ. ಓ ರಾಮ ಶಾಂದಾರಿಯಾಂದುರಿ ಕೌರಿಯಾಂದ ಓ ರಿಹಾಮೋಷಿಯಾದರಗವ ಶಾಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಪವಿತ್ರಾತ್ಮನು ನಿಮ್ಮನ್ನು ಮುಟ್ಟಲಿಕ್ಕೆ ಹೋಗುತ್ತಾ ಇದ್ದಾರೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ರಿಕಾಮ ಶಾದಾನ ಯಾದುಡರಗಮನ ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೆಲ್ಲ ದೇವರು ಮುಟ್ಟಬೇಕು, ನನ್ನನ್ನು ಸುತ್ತಪಡಿಸಬೇಕು, ನನಗೆ ಮಗಳು ಅನ್ನುವ ಸ್ಥಾನವನ್ನು ಆಮೇಲೆ ಮತ್ತೆ ಅದು ಪುನಃಸ್ಥಾಪನೆ ಆಗಲಿ,
ಆಮೇಲೆ ಸ್ತೋತ್ರ. ಆ ಒಂದು ಸಂಪರ್ಕಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಅನ್ನುವರು ನೀವು ಮುಂಭಾಗದಲ್ಲಿ ಬೇಗ ಬಂದ್ರಿ. ಆಮೇಲೆ ಸ್ತೋತ್ರ. ಪ್ರಾರ್ಥನೆ ಬೇಕಾಗಿರುವರು ಆಮೇಲೆ ಸ್ತೋತ್ರ. ದೇವರಿಂದ ಆಮೇಲೆ ಸ್ತೋತ್ರ ಗುಣವನ್ನು ಹೊಂದಿಕೊಳ್ಳಬೇಕಾಗಿರುವರು ಬನ್ರಿ ಮುಂದೆ. ನಿಮಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಆಮೇಲೆ ಸ್ತೋತ್ರ. ಆಮೇಲೆ ಕೊನೆಯಲ್ಲಿ ಯಾರು ಬರಬೇಡ್ರಿ. ಆಮೇಲೆ ಸ್ತೋತ್ರ. ಒಪ್ಪಿಸಿಕೊಡುವವರು ಆಮೇಲೆ ಸ್ತೋತ್ರ. ದೇವರಿಂದ ಆಮೇನಪ್ಪ ದೇವರೇ ನಿಮ್ಮ ಮುಟ್ಟುವಿಗೆ ನನಗೆ ಬೇಕನ್ನುವವರು ಬನ್ನಿ ಮುಂದೆ ಬಂದು ನಿಂತುಕೊಳ್ಳಿ. ದೇವರ ಆತ್ಮನ ನಿಮ್ಮನ್ನು ಮುಟ್ಟಲಿ. ನೀವು ಪ್ರಾರ್ಥಿಸುತ್ತಾ ಇರಬೇಕು. ಆಮೇಲೆ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಹೃದಯಗಳು ಆಮೇಲೆ ಸ್ತೋತ್ರ ದಾನದಿಂದ ಯೇಸು ಸ್ವಾಮಿ ಈಗ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ಮುಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆ ದಾಹದಿಂದ ನೀವು ಆತನನ್ನು ಮುಟ್ಟಬೇಕು. ದಾಹದಿಂದ ನೀವು ಪ್ರಾರ್ಥಿಸಬೇಕು. ಯೇಸಪ್ಪ ನನ್ನನ್ನು ಮುಟ್ಟಿರಿ ಎಂದು ಕೇಳಬೇಕು. ಓ ಹಾಲೆಲೂಯಾ. ಹೆಚ್ಚಾಗಿ ನೀವು ಎಷ್ಟು ಪ್ರಾರ್ಥಿಸಬೇಕು ಪ್ರಾರ್ಥಿಸಿರಿ. ಅಕ್ಕಪಕ್ಕ ಇರುವವರನ್ನು ನೋಡಬೇಡ್ರಿ. ಆಮೇಲೆ ನೀವು ಪ್ರಾರ್ಥಿಸಿರಿ. ಆಮೇಲೆ ದೇವರು ನಿಮ್ಮನ್ನು ಮುಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ಓ ಯಾಂದು ರೀ ಈಗಾಗಲೇ ದೇವರ ಆತ್ಮನ ಮುಟ್ಟುತ್ತಾ ಇದ್ದಾರೆ. ಕರ್ತನೇ ನಿಮ್ಮ ಮಕ್ಕಳನ್ನು ಮುಟ್ಟಿ. ಓ ರಾಕಾಶಾದಾನ ಓ ರ್ಯಾಂದು ರೀಗಮೋ ಶಂದನ ರೀ ಕಮಾನ ಲರಹದುನಾಲ ರಗಮ ಶ್ರೀಹಾಲಾರ ಹೊಂದಿಕೊಂಡು ಪವಿತ್ರಾತ್ಮನೇ ಆಮೇಲೆ ಹೊಂದಿಕೊಂಡು. ಓ ಕೆಲವರ ಆಮೇಲೆ ದೇಹದ ಅವಯಗಳಲ್ಲಿ ಓ ಕರ್ತನ ಬೆಂಕಿ ಇಳಿಯುತ್ತಾ ಇದೆ. ಕೆಲವರ ದೇಹದ ಅವಯಗಳಲ್ಲಿ ಕರ್ತನ ಬೆಂಕಿ ಇಳಿಯುತ್ತಾ ಇದೆ. ಓ ರಿಯಾಂದು ರೀ ಕಮೌಷಿಯ ರೀ ಕಮಾನಾಲ ರಾಗ ಓ ರಿಯಾಂದು ರೀ ಕಮೌಲಿಯಾಂದರ ಕೇಳಿರಿ. ಓ ಪವಿತ್ರಾತ್ಮನೇ ನನ್ನನ್ನು ಮುಟ್ಟಿರಿ. ಓ ಪವಿತ್ರಾತ್ಮನೇ ನಿಮ್ಮ ಬೆಂಕಿಯಿಂದ ಓ ನನ್ನನ್ನು ಮುಟ್ಟಿರಿಯಪ್ಪ. ಓ ನಿಮ್ಮ ಬೆಂಕಿ ನನ್ನ ಮೇಲೆ ಸುರಿಯಲ್ಪಡಲಿ. ಓ ನಿಮ್ಮ ಬೆಂಕಿ ನನ್ನ ಮೇಲೆ ಸುರಿಯಲ್ಪಡಲಿ. ಆಮೇಲೆ ಪ್ರಾರ್ಥಿಸಿರಿ. ಯೇಸುವಿನ ನಾಮದಲ್ಲಿ ಗುಣಪಡಿಸುವ ಹಸ್ತವು ಇಳಿಯುತ್ತಾ ಇದೆ. ಬಲಹೀನತೆಗಳಿದೆ. ಓ ರೋಗ ಸೌಖ್ಯ ಆಗಲಿಯಪ್ಪ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ. ಓ ಎಲ್ಲ ಬಂಧನಗಳು ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಈಗ ಮಾಷಾ ಗಾದಿಯಾಂತರ ಓ ಯಾತುರಾದ ಮೌನಿಯಾಂತರ ರೀವಾ ರಾಬಾ ಶಂತಾಲಾರ. ಆಮೇಲೆ ಓ ಕರಗಳನ್ನು ತಟ್ಟುತ್ತಾ ಎಲ್ಲರೂ ಆಶೀರ್ವಾದಗಳನ್ನು ಬಿಡುಗಡೆಗಳನ್ನು ಹೊಂದಿಕೊಳ್ಳಿ. ಓ ನಮ್ಮ ಸಮಾಜಗಳಿಗೆ ಬಿಡುಗಡೆ ಬೇಕು. ಮಾನಸಿಕವಾದ ಬಿಡುಗಡೆ ಬೇಕು. ಶಾರೀರಿಕವಾದ ಬಿಡುಗಡೆ ಬೇಕು. ಅಂತರ್ಗತದಲ್ಲಿ ಬಿಡುಗಡೆ ಬೇಕಪ್ಪ. ಮಾನಸಿಕವಾದ ವಿಷಯಗಳ ಬಿಡುಗಡೆ ಬೇಕಪ್ಪ. ಶರೀರದಲ್ಲಿ ಆರೋಗ್ಯಕ್ಕೆ ಬಿಡುಗಡೆ ಬೇಕಪ್ಪ. ಅಪಾಯದ ಹೊರಕ್ಕೆ ಬಿಡುಗಡೆ ಕೊಡುವ ದೇವರಪ್ಪ. ನೀನು ಬಿಡುಗಡೆ ಕೊಡುವ ದೇವರಾಗಿರುವುದರಿಂದ ನಿಮ್ಮ ಜನರಿಗೆ ಬಿಡುಗಡೆ ಬೇಕಪ್ಪ. ಪಾವನದ ಬಿಡುಗಡೆ ಬೇಕಪ್ಪ. ಶಾಪದ ಬಿಡುಗಡೆ ಬೇಕಪ್ಪ. ಬೆಳಗಿನ ಬಿಡುಗಡೆ ಬೇಕಪ್ಪ. ಅಪರಾಧದ ಬಿಡುಗಡೆ ಬೇಕು. ಅನಾಥರಿಂದ ಬಿಡುಗಡೆ ಬೇಕಪ್ಪ. ಭಯದಿಂದ ಬಿಡುಗಡೆ ಬೇಕಪ್ಪ. ಶರೀರದಿಂದ ಬಿಡುಗಡೆ, ದೇವರಿಂದ ಬಿಡುಗಡೆ, ಭಯದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಶಾಲೆಯಿಂದ ಬಿಡುಗಡೆ, ಹಸಿಮಲೆಲ್ಲ ಬಿಡುಗಡೆ ಬೇಕಪ್ಪ. ಬಿಡುಗಡೆ ಬೇಕಪ್ಪ. ಬಿಡುಗಡೆ ಬೇಕು. ನಮ್ಮ ಸಭೆಗೆ, ನನಗೆ ಬಿಡುಗಡೆ ಬೇಕಪ್ಪ. ನಮ್ಮ ಆತ್ಮಿಕ ಜೀವಕ್ಕೆ ಬಿಡುಗಡೆ ಬೇಕಪ್ಪ. ನಮ್ಮ ಆತ್ಮಿಕ ಜೀವಿತ
ಜೀವಿತಕ್ಕೆ ಬಿಡುಗಡೆ ಬೇಕಪ್ಪ. ಅಪ್ಪ ಬೇಕಪ್ಪ, ಬೇಕಷ್ಟು ನಮ್ಮ ಮನೆಗೆ ಬಿಡುಗಡೆ ಬೇಕಪ್ಪ, ನಮ್ಮ ಪ್ರಯಾಣದಲ್ಲಿ ಬಿಡುಗಡೆ ಬೇಕಪ್ಪ, ನಮ್ಮ ಕುಟುಂಬದಲ್ಲಿ ಬಿಡುಗಡೆ ಬೇಕಪ್ಪ, ನಮ್ಮ ಆರಾಧನೆ ವಿಷಯದಲ್ಲಿ ಬಿಡುಗಡೆ ಬೇಕಪ್ಪ. ಹೇಳಿದ್ರೆ ನಮ್ಮ ಎಲ್ಲ ಬಲಹೀನಗಳನ್ನು ಬಲಹೀನತೆಯಲ್ಲಿ ಬಿಡುಗಡೆ ಬೇಕಪ್ಪ, ನಮಗೆ ಬಿಡುಗಡೆ ಬೇಕಪ್ಪ, ನಮ್ಮ ಸಭೆಗೆ ಬಿಡುಗಡೆ ಬೇಕು, ಬಲಹೀನತೆಯಲ್ಲಿ ಬಿಡುಗಡೆ ಬೇಕು, ಕೊರತೆಗಳಿದೆ ಅದು ಬಿಡುಗಡೆ ಬೇಕಪ್ಪ. ಸೈತಾನ ನಮ್ಮನ್ನು ಬಂಧಿಸಿಬಿಟ್ಟಿದ್ದಾನೆ, ಆದ್ರಿಂದ ಬಿಡುಗಡೆ ಬೇಕಪ್ಪ, ಬಿಡುಗಡೆ ಬೇಕಪ್ಪ, ಬಿಡುಗಡೆ 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 ಯೇಸುವಿನಿಂದ ಬಿಡುಗಡೆ, 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 ಜೀವನದ ಬಿಡುಗಡೆ, ಭಯದಲ್ಲಿ ಹೋಗುವಾಗ ಭಯ, ಯೇಸುವಿನಿಂದ ಬಿಡುಗಡೆ ಬೇಕು, ನಮಗೆ ಅಗತ್ಯ, ಆರೋಗ್ಯದಲ್ಲಿ ಬಿಡುಗಡೆ ಬೇಕು, ಭಯದಲ್ಲಿ ಬಿಡುಗಡೆ ಬೇಕು, ಭಯದಲ್ಲಿ ಬಿಡುಗಡೆ ಬೇಕು, ಕುಟುಂಬದಲ್ಲಿ ಬಿಡುಗಡೆ, 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 ಬಿಡುಗಡೆ. ಹಾಲೆಲೂಯಾ. ಎಲ್ಲರೂ ಆರಾಧನೆ ಮಾಡಿ, ಎಲ್ಲರೂ ಹಾಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವ ವಿಷಯದಲ್ಲಿ ಬಿಡುಗಡೆ ಬೇಕು, ಯಾವ ವಿಷಯದಲ್ಲಿ ಬಿಡುಗಡೆ ಬೇಕು, ಕೇಳಿರಿ, ಕೇಳಿರಿ, ಹೇಳಿ ಕೊಡಬೇಕಪ್ಪ, ಬೇಡಿಕೊಳ್ಳಿ, ಬೇಡಿಕೊಳ್ಳಿ, ಬೇಡಿಕೊಳ್ಳಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ವಿದ್ಯಾಭ್ಯಾಸದಲ್ಲಿ ಆ ಭಯದ ಸೋಲಿನಿಂದ ಬಿಡುಗಡೆ, ನಮ್ಮ ವ್ಯವಹಾರದಲ್ಲಿ ಸೋಲಿನಿಂದ ಬಿಡುಗಡೆ ಬೇಕಪ್ಪ, ಸೋಲಿನಿಂದ ಬಿಡುಗಡೆ ಬೇಕಪ್ಪ, ನಿರಾಶೆಯಿಂದ ಬಿಡುಗಡೆ ಬೇಕು, ಬಿಡುಗಡೆ. ಎಲ್ಲರೂ 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 ಪ್ರಾರ್ಥನೆ ಮಾಡ್ತಾರೆ. ಈಗ ಕೆಲವರಿಗೆ ಇನ್ನೂ ಕೆಲವರಿಗೆ ಬಿಡುಗಡೆ ಆಗಲಿಕ್ಕಿದೆ, ಇನ್ನೂ ಕೆಲವರಿಗೆ ಬಿಡುಗಡೆ ಆಗ್ತಾ ಇದೆ, ಇನ್ನೂ ಕೆಲವರಿಗೆ ಬಿಡುಗಡೆ ಆಗ್ತಾ ಇದೆ. ನಾವು ಭಯಪಡ್ತಾ ಇದ್ದೀವೋ ಅದನ್ನು ಬಿಡುಗಡೆ, ಮಾನಸಿಕವಾಗಿ ಬಿಡುಗಡೆ, ರೋಗದ ವಿಷಯದ ಮೇಲೆ ಬಿಡುಗಡೆ, ಭಯಪಡಬೇಡ, 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 ಬಿಡುಗಡೆ ನಾಯಕ, ಬಿಡುಗಡೆ ನಾಯಕ, ಬಿಡುಗಡೆ ನಾಯಕ, ಬಿಡುಗಡೆ ನಾಯಕ, ಯೇಸು ಸ್ವಾಮಿ ಬಿಡುಗಡೆ ನಾಯಕ, ಯೇಸು ಸ್ವಾಮಿ ಬಿಡುಗಡೆ ಕೊಡುವ ದೇವರು. ಆಮೇಲೆ ಯೇಸು ಸ್ವಾಮಿ ಬಿಡುಗಡೆ ಕೊಡುವ ದೇವರು, ಯೇಸು ಸ್ವಾಮಿ ಬಿಡುಗಡೆ ನಿಮ್ಮ ಕರೆಗಳನ್ನು ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ. ತಲೆ ಮೇಲೆ ಇಟ್ಕೊಳ್ಳಿ ನಿಮ್ಮ ಕೈಗಳನ್ನ, ಎಲ್ಲ ಕೈಗಳನ್ನು ತಲೆ ಮೇಲೆ ಇಟ್ಕೊಳ್ಳಿ. ಎಲ್ಲ ನಿಮ್ಮ ಕೈಗಳನ್ನ ತಲೆ ಮೇಲೆ. ಎಲ್ಲರ ಹತ್ರ ನಾನು ಬರ್ಲಿಕ್ಕೆ ಆಗಲ್ಲ, ಆಮೇಲೆ ಸ್ತೋತ್ರ, ಜಾಗರಣೆ ಇಲ್ಲ. ನಿಮ್ಮ ಕೈಗಳನ್ನು ನಿಮ್ಮ ತಲೆ ಮೇಲೆ ಇಟ್ಕೊಂಡು ಆಮೇಲೆ ಸ್ತೋತ್ರ. ಈಗ ನಿಮ್ಮ ಹಸ್ತದ ಮೇಲೆ ಪವಿತ್ರಾತ್ಮನ ಹಸ್ತವು ಮುಟ್ಟಲಿಕ್ಕೆ ಹೋಗುತ್ತಾ ಇದೆ. ಓ ರಾಮ ಶಂದ ಯಾತು ರಾಮ, ಓ ಹಾಲೆಲೂಯಾ. ನೀವು ಇಟ್ಟಿರುವುದು ನಿಮ್ಮ ಕರ, ಆಮೇಲೆ ಆದರೆ ಪವಿತ್ರಾತ್ಮನ ಹಸ್ತವು ನಿಮ್ಮ ಕರದ ಮೇಲೆ ಈಗ ಇಳಿಯುವಾಗ ಓ ಸ್ತೋತ್ರ. ಕೆಲವರು ಗುಣವನ್ನು ಹೊಂದಿಕೊಳ್ಳುತ್ತೀರಾ, ಕೆಲವರು ದೇಹದಲ್ಲಿ ಅನೇಕ ವರ್ಷಗಳಿಂದ ಆಮೇಲೆ ಕೆಲವೊಂದು ಅನಾರೋಗ್ಯಗಳೊಂದಿಗೆ ಬಲಹೀನತೆಗಳೊಂದಿಗೆ ಇದ್ದೀರಿ. ಆಮೇಲೆ ದೇವರ ಆತ್ಮನ ಹಸ್ತವು ಇಳಿಯುವಾಗ ದೇವರು ಬಿಡುಗಡೆಯನ್ನು ನೀಡಲಿದ್ದಾರೆ. ಎಲ್ಲರೂ ಕೇಳಿಕೊಳ್ಳಿ. ಆಮೇಲೆ 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 ಓ ಪವಿತ್ರ ಆತ್ಮನೇ, ಯಾರೆಲ್ಲ ನಿಮ್ಮ ಮಾತುಗಳನ್ನು ನಂಬಿ ತಲೆ ಮೇಲೆ ಕೈವನ್ನು ಇಟ್ಟು ಪ್ರಾರ್ಥನೆ ಮಾಡುವಾಗ ಓ ನಿಮ್ಮ ಹಸ್ತವು ಅವರ ಮೇಲೆ ಇಳಿಯಲಿ. ಓ ಪವಿತ್ರ ಆತ್ಮನ ಹಸ್ತವು ಇಳಿಯಲಿ. ಓ ತಲೆ ಮೇಲೆ ನಿಮ್ಮ ಅಭಿಷೇಕದ ಹಸ್ತ ಇಳಿಯಲಿ. ಓ ನಿಮ್ಮ ಬೆಂಕಿಯ ಹಸ್ತವು ಮುಟ್ಟುವುದಕ್ಕಾಗಿ ಸ್ತೋತ್ರ. ಓ ಹಾಲೆಲೂಯಾ. ಯಾರನ್ನು ಅಭಿಷೇಕಿಸಬೇಕು ಅವರನ್ನು ಅಭಿಷೇಕಿಸಿರಿಯಪ್ಪ. ಯಾರನ್ನು ಗುಣಪಡಿಸಬೇಕು ಅವರನ್ನು ಗುಣಪಡಿಸಿರಿಯಪ್ಪ. ಯಾರನ್ನು ಬಿಡುಗಡೆ ಮಾಡಬೇಕು ಅವರನ್ನು ಬಿಡುಗಡೆ ಮಾಡಿ ಪವಿತ್ರ. ಓ ರಾಮ ಶಾದಾನ ಯಾಗ. ಓ ಎಸ್ ಎಸ್ ಎಸ್. ಆಮೆನ್ ಆಮೆನ್. ಓ ರಾಮ ಶಾಕ ನಾದ. ಓ ರಿಬಾ ರುಗಮೌಷಿ. ಮುಟ್ಟಿರಿ. ಓ ಪವಿತ್ರ ಆತ್ಮನೇ ನನ್ನನ್ನು ಮುಟ್ಟಿರಿ. ಕೇಳಿಕೊಳ್ಳಿರಿ, ಕೇಳಿಕೊಳ್ಳಿರಿ. ಆಮೇಲೆ ಸ್ತೋತ್ರ. ಕೆಲವರು ಅದನ್ನು ಅನುಭವಿಸಿ ಹೋಗುತ್ತಾ ಇದ್ದಾರೆ. ಪವಿತ್ರ ಆತ್ಮನ ಹಸ್ತವು ನಿಮ್ಮನ್ನು ಮುಟ್ಟುವುದನ್ನು ಆಮೇಲೆ ಕೆಲವರು ಅನುಭವಿಸುತ್ತಾ ಇದ್ದೀರಾ ದೇಹದಲ್ಲಿ. ಆಮೇಲೆ ಕೆಲವರಿಗೆ ಬೆಂಕಿಯ ರೀತಿಯಲ್ಲಿ ಒಂದು
ಅನುಭವ, ಆಮೇಲೆ ಕೆಲವರಿಗೆ ತನ್ನದಾಗಿರುವಂತಹ ಒಂದು ಅನುಭವ ಆಗುತ್ತಾ ಇದೆ. ಆಮೇಲೆ ದೇವರ ಆತ್ಮನು ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ, ಪವಿತ್ರ ಆತ್ಮನು ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ. ರೋಗದ ಮೇಲೆ ನನಗೆ ಬಿಡುಗಡೆ ಹಲ್ಲೆಲೂಯಾ. ಈ ಭಾಷಾಗಾದಾನ ರೋಗದ ಮೇಲೆ ನನಗೆ ಬಾಧೆಗಳ ಮೇಲೆ ನನಗೆ ಬಿಡುಗಡೆ ನನಗೆ ಬಲಹೀನತೆಗಳ ಮೇಲೆ ಬಿಡುಗಡೆ ಓ ನಿಮ್ಮ ಮಕ್ಕಳನ್ನು ಮುಟ್ಟಿರಿಯಪ್ಪ. ಓ ಬಿಡುಗಡೆಗಳು ಆಗ್ತಾ ಇರುವುದಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮನ ಗುಣಪಡಿಸುವುದಕ್ಕಾಗಿ ಓ ಸ್ತೋತ್ರ ರಾಜ. ಹೊಟ್ಟೆ ಭಾಗದಲ್ಲಿ ಪವಿತ್ರ ಆತ್ಮನ ಹಸ್ತವು ಓ ಅಭಿಷೇಕದ ಬಿಡುಗಡೆಯು ಇಳಿಯುವುದಕ್ಕಾಗಿ ಸ್ತೋತ್ರ. ಕೈ ಕಾಲುಗಳಲ್ಲಿ, ಬೆನ್ನುಗಳಲ್ಲಿ, ಆಮೇಲೆ ಗರ್ಭದಲ್ಲಿ, ಆಮೇಲೆ ಸ್ತೋತ್ರ ನರಗಳಲ್ಲಿ, ಎಲುಬುಗಳಲ್ಲಿ, ಆಮೇಲಪ್ಪ ಸ್ತೋತ್ರ ಯೂಟ್ರಸ್ಗಳಲ್ಲಿ ಓ ಪವಿತ್ರ ಆತ್ಮನ ಹಸ್ತ ಓ ಬೆಂಕಿ ಇಳಿಯುವಾಗ ಓ ದೇವರ ಶಕ್ತಿ ಇಳಿತಾ ಇದೆ. ದೇವರ ಶಕ್ತಿ ನಿಮ್ಮ ಮೇಲೆ ಇಳಿಯಲಿ. ಪವಿತ್ರ ಆತ್ಮನ ಶಕ್ತಿ ಸಂಶಯ ಪಡಬೇಡ. ದೇವರ ಶಕ್ತಿ ನಿಮ್ಮ ಮೇಲೆ ಇಳಿತಾ ಇದೆ. ನಿಮಗೆ ಬಂಧನಗಳು ಸಾಧನಗಳು ಬಿಡುಗಡೆ ಆಗಿವೆ. ಓ ಯೇಸು ಒಳ್ಳೆಯವರು, ಯೇಸು ಒಳ್ಳೆಯವರು, ಯೇಸು ಕರುಣಿಸುವವರು, ಯೇಸು ಕರುಣಿಸುವವರು. ನಿನ್ನ ಅಶುದ್ಧತೆಯನ್ನು ತೊಲಗಿಸುವ ದೇವರು, ನಿನ್ನ ಅಶುದ್ಧತೆಯನ್ನು ತೊಲಗಿಸುವ ದೇವರು, ನಿನ್ನನ್ನು ಭಯದಿಂದ ಹೊರಗಡೆ ತರುವ ದೇವರು, ಆ ಸಂಕೋಚದಿಂದ ಹೊರಗಡೆ ತರುವ ದೇವರು. ಥ್ಯಾಂಕ್ ಯು ಲಾರ್ಡ್ ಅಪ್ಪ. ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರ. ಪವಿತ್ರ ಆತ್ಮನೇ ನಿಮಗೆ ಸ್ತೋತ್ರ. ನಿಮ್ಮ ಮಕ್ಕಳನ್ನು ನೀವು ಮುಟ್ಟಿದಿರಿ ಕರ್ತನೆ, ನೀವು ಗುಣಪಡಿಸಿದಿರಿ, ನೀವು ಅಭಿಷೇಕಿಸಿದಿರಿ, ಬಿಡುಗಡೆಯನ್ನು ಕೊಟ್ಟಿದ್ದೀರಿ, ಸಮಾಧಾನವನ್ನು ಕೊಟ್ಟಿದ್ದೀರಿ ರಾಜ. ನಿಮಗೆ ಸ್ತೋತ್ರ ಕರ್ತನೆ. ಕರಗಳನ್ನು ತಟ್ಟಿ ಆಮೇಲೆ ಸ್ತೋತ್ರ ದೇವರಿಗೆ ಕರ್ತನೆ, ನೀವು ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಮುಟ್ಟಿ ನಮ್ಮನ್ನು ಗುಣಪಡಿಸುವುದು ನಿಮಗೆ ಸ್ತೋತ್ರವಾಗಲಿ. ನಿಮಗೆ ಸ್ತೋತ್ರವಾಗಲಿ. ನಮ್ಮ ಮಕ್ಕಳನ್ನು ಸಮಾಧಾನದಿಂದ ನೀವು ಕಳುಹಿಸುವುದಕ್ಕಾಗಿ ಸ್ತೋತ್ರ. ಬಂದ ಹಾಗೆಯೇ ಅಲ್ಲ, ಆಶೀರ್ವದಿಸಲ್ಪಟ್ಟವರಾಗಿ, ಗುಣವನ್ನು ಹೊಂದಿಕೊಂಡವರಾಗಿ, ಸಮಾಧಾನದಿಂದ ತುಂಬಲ್ಪಟ್ಟವರಾಗಿ ಕರ್ತನೇ ಇವರನ್ನು ನೀವು ಮತ್ತೆ ಕರಗಿಸುವುದಕ್ಕಾಗಿ ಸ್ತೋತ್ರ. ಇವತ್ತಿಂದ ಒಂದು ಬದಲಾವಣೆಯನ್ನು ಕರ್ತನು ಅನುಗ್ರಹಿಸಿರುವುದಕ್ಕಾಗಿ ಸ್ತೋತ್ರ. ಇವರು ನೋಡಿರುವ ಎಲ್ಲ ಐಗುಪ್ತ ಕ್ರಿಯೆಗಳು, ಐಗುಪ್ತ ಸೈನ್ಯಗಳು ನಾಶವಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನು ಬಿಡುಗಡೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಆ ಬಿಡುಗಡೆ ಇವರ ಮೇಲೆ ನೆಲೆಗೊಳ್ಳಲಿ. ನಿಮ್ಮ ಬಿಡುಗಡೆಯಲ್ಲಿ ಸಮಾಧಾನದಲ್ಲಿ ನಡೆಸಿ ಎಲ್ಲ ಘನಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯಾಗಿದೆ. ಆಮೆನ್. ಆಮೆನ್.